This conference will now be recorded. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಶಿಕ್ಷಣ ಅಧ್ಯಯನ ವಿಭಾಗವು ರಾಷ್ಟ್ರೀಯ ಶಿಕ್ಷಣದ ನೀತಿ 2020 ವಿಷಯದ ಮೇಲೆ ಆಯೋಜಿಸಿರುವ 2 ದಿನಗಳ ವೆಬಿನಾರ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾನು ಇಂದು ಭಾರತದಲ್ಲಿ ಶಿಕ್ಷಣದ ನೀತಿಗಳು ಬೆಳೆದು ಬಂದ ಬಗೆಯ ಚಾರಿತ್ರಿಕ ಅವಲೋಕನವನ್ನ ಮಾಡಲಿದ್ದೇನೆ. ಯಾವುದೇ ಒಂದು ದೇಶದ ಶೈಕ್ಷಣಿಕ ನೀತಿಗಳು ತತ್ಕ್ಷಣ ಹುಟ್ಟಿಕೊಳ್ಳುವುದಿಲ್ಲ. ಅದಕ್ಕೆ ಹಲವಾರು ಚಾರಿತ್ರಿಕ ಹಿನ್ನೆಲೆಗಳಿರುತ್ತವೆ. ಇದಕ್ಕೆ 2020 ರಾಷ್ಟ್ರೀಯ ಶಿಕ್ಷಣದ ನೀತಿ ಹೊರತಾಗಿಲ್ಲ. ಭಾರತದಲ್ಲಿ ಸ್ವಾತಂತ್ರ್ಯ ನಂತರದ ನೀತಿಗಳ ಚಾರಿತ್ರಿಕ ಅವಲೋಕನ ಇಂತಿದೆ. The evolution of educational policies in India. University Education Commission 1948-49, Dr. Radhakrishnan Commission. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸುವ ದಿಶೆಯಲ್ಲಿ ಭಾರತೀಯ ಮುಖಂಡರು ದಾಪುಗಾಲು ಹಾಕಬೇಕಾಗಿತ್ತು. ಪ್ರತಿಯೊಂದು ರಂಗದಲ್ಲಿ ದೇಶವನ್ನು ಮುನ್ನಡೆಸಿಕೊಂಡು ಹೋಗಬಲ್ಲ ತರುಣರ ಮತ್ತು ವಿದ್ಯಾವಂತರ ಅವಶ್ಯಕತೆ ಇದ್ದಿತು. ಇದಕ್ಕಾಗಿ ರಾಜಕೀಯ ಮತ್ತು ಸಾಮಾಜಿಕ ಧುರೀಣರು ಒಂದೆಡೆ ಸೇರಿ ನವಭಾರತ ನಿರ್ಮಾಣಕ್ಕಾಗಿ ವಿದ್ಯಾವಂತ ತರುಣರಿಗೆ ಆಹ್ವಾನ ನೀಡಿದರು. ಆದರೆ ಅಂತಹ ಯೋಗ್ಯ ವ್ಯಕ್ತಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ತರಬೇತಿಗೊಳಿಸಲು ವಿಶ್ವವಿದ್ಯಾಲಯಗಳು ಆಂಗ್ಲ ಮಾದರಿಯಾಗಿದ್ದು ಕೇವಲ ವಿಷಯಪೂರಿತವಾಗಿದ್ದವು. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತುಚ್ಛೀಕರಿಸಲಾಗಿತ್ತು. ಅವುಗಳು ಸಮಾಜದ ಬೇಡಿಕೆಯನ್ನು ಯಾವ ರೀತಿಯಿಂದಲೂ ಪೂರೈಸಲು ಅಸಮರ್ಥವಾಗಿದ್ದವು. ಕಲಿಕೆ ಕೇವಲ ಪರೀಕ್ಷೆಗಳಿಗೆ ಸೀಮಿತವಾಗಿತ್ತು. ಶಿಕ್ಷಕರು ಕೇವಲ ತಾಂತ್ರಿಕವಾಗಿ ಪಾಠ ಮಾಡುತ್ತಿದ್ದರು. ಪದವಿಗಳು ಸರ್ಕಾರಿ ನೌಕರಿಗಳಲ್ಲಿ ಸ್ಥಳ ಪಡೆಯಲು ಗೇಟ್ ಪಾಸ್ಗಳಂತೆ ಆಗಿದ್ದವು. ಮತ್ತು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉಚ್ಚ ಶಿಕ್ಷಣದವರೆಗೆ ಬ್ರಿಟಿಷ್ ಪದ್ಧತಿಯ ಶಿಕ್ಷಣ ಭಾರತೀಯರ ಮನೋಬಲವನ್ನ ತಗ್ಗಿಸಿದ್ದವು. ಮೆಕ್ಕಾಲೆಯವರ ನಿರೀಕ್ಷೆಯಂತೆ ಭಾರತೀಯರು ರಕ್ತದಲ್ಲಿ ಮಾತ್ರ ಭಾರತೀಯರಾಗಿದ್ದು ಅವರ ನಡೆ ನುಡಿಗಳಲ್ಲಿ ಇಂಗ್ಲಿಷರಂತೆ ವರ್ತಿಸತೊಡಗಿದ್ದರು. ಇದು ಪಟ್ಟಣಿಗರ ರೀತಿಯಾದರೆ ಹಳ್ಳಿಗರು ಅಂಧಕಾರದಲ್ಲಿದ್ದು ಹೊರ ಜಗತ್ತಿನ ಪರಿವೇ ಇಲ್ಲದೆ ಕೇವಲ ಕೃಷಿಯ ಮೇಲೆ ಅವಲಂಬನೆ ಮಾಡಿಕೊಂಡು ಅತ್ಯಂತ ಹೀನ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುವವರಾಗಿದ್ದರು. ಜಮೀನುದಾರರು ತಮ್ಮ ಶೋಷಣೆಯನ್ನು ಬಡವರ ಮೇಲೆ ಪ್ರಹಾರ ಮಾಡಿ ಅವರನ್ನು ಗುಲಾಮರಂತೆ ನೋಡಿಕೊಳ್ಳುತ್ತಿದ್ದರು.
ತತ್ಪರಿಣಾಮವಾಗಿ ಸಮಾಜದಲ್ಲಿ ಉಳ್ಳವರು ಮತ್ತು ಶೋಷಿತರು ಎಂಬ ಎರಡು ವರ್ಗಗಳಾಗಿದ್ದವು. ಈ ಎಲ್ಲ ಸಮಸ್ಯೆಗಳನ್ನು ಅತ್ಯಂತ ಸಮರ್ಪಕವಾಗಿ ಎದುರಿಸಿ ಹೊಸ ಸಮಾಜವನ್ನು ಕಟ್ಟಲು ತರುಣರು ಮುಂದೆ ಬರಬೇಕಿತ್ತು. ಸುಶಿಕ್ಷಿತ ಯುವಕರು ಪ್ರತಿಯೊಂದು ರಂಗದಲ್ಲಿ ತಮ್ಮ ನೈಪುಣ್ಯತೆಯನ್ನು ತೋರಿಸಿ ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕಾಗಿತ್ತು. ಇದಕ್ಕಾಗಿ ಸ್ವತಂತ್ರ ಭಾರತದ ಸರ್ಕಾರವು ಸಮಾಲೋಚನೆಯನ್ನು ನಡೆಸಿದ್ದಿತು. ಕೇಂದ್ರ ಶಿಕ್ಷಣ ಸಲಹಾ ಸಮಿತಿಯು ಒಂದು ಆಯೋಗವನ್ನು ಕೂಡಲೇ ನೇಮಿಸಿ ತನ್ಮೂಲಕವಾಗಿ ಉಚ್ಚ ಶಿಕ್ಷಣದಲ್ಲಿ ಇಚ್ಛಿತ ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸತೊಡಗಿತು. ಹಾಗಾಗಿ 1948-49ರಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಅಥವಾ ರಾಧಾಕೃಷ್ಣನ್ ಆಯೋಗ ಜಾರಿಗೆ ಬಂದಿತು. ಉಚ್ಚ ಶಿಕ್ಷಣದಲ್ಲಿ ಬದಲಾವಣೆಗಳನ್ನು ಮಾಡುವ ಉದ್ದೇಶದಿಂದ 1942ರಲ್ಲಿ ವಿಶ್ವವಿದ್ಯಾಲಯ ಆಯೋಗವನ್ನು ನಿಯಮಿಸಲಾಯಿತು. ಈ ಆಯೋಗಕ್ಕೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಆದ್ದರಿಂದ ಇದಕ್ಕೆ ರಾಧಾಕೃಷ್ಣನ್ ಆಯೋಗ ಎಂದು ಕರೆಯುವರು. ಇನ್ನುಳಿದ ಮುಖ್ಯ ಸದಸ್ಯರೆಂದರೆ ಡಾಕ್ಟರ್ ತಾರಾಚಂದ್, ಶ್ರೀ ಜೇಮ್ಸ್ ಡಫ್, ಡಾಕ್ಟರ್ ಜಕೀರ್ ಹುಸೇನ್, ಡಾಕ್ಟರ್ ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್, ಡಾಕ್ಟರ್ ಮೇಘನಾಥ್ ಶಾ ಮುಂತಾದವರಿದ್ದರು. 1949ರ ಆಗಸ್ಟ್ 25ರಂದು ಸಮಿತಿಯು ತನ್ನ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿತು. ಅದರ ಶಿಫಾರಸುಗಳು ವಿಶ್ವವಿದ್ಯಾಲಯ ಶಿಕ್ಷಣವನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕಂಡಿರೋದನ್ನ ನಾವು ಕಾಣ್ತೇವೆ. ಅದಾದ ನಂತರ 1952ರಲ್ಲಿ ಮತ್ತೊಂದು ಶಿಕ್ಷಣದ ಆಯೋಗ ನಮ್ಮ ಘನವೆತ್ತ ಸರ್ಕಾರ ನಿಯಮ ಮಾಡ್ತದೆ. ಅದು ಪ್ರೌಢ ಶಿಕ್ಷಣ ಆಯೋಗ, ಸೆಕೆಂಡರಿ ಎಜುಕೇಶನ್ ಕಮಿಷನ್ ಇನ್ ದಿ ಇಯರ್ 1952-53. ಭಾರತ ದೇಶವು ಬಂಧ ವಿಮೋಚನೆಯಾಗಬೇಕೆಂದು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿಷಯಗಳಲ್ಲಿ ಸಮಗ್ರತೆಯನ್ನು ಸಾಧಿಸಿ ತೀವ್ರಗತಿಯಲ್ಲಿ ಬದಲಾವಣೆ ಮಾಡಲು ಶಿಕ್ಷಣದಲ್ಲಿ ಒಂದು ಹೊಸ ತಿರುವು ತರಲು ಭಾರತ ಸರ್ಕಾರ ಯೋಚಿಸತೊಡಗಿತು. ಹೀಗಿದ್ದ ಸಂದರ್ಭದಲ್ಲಿ 1948ರಲ್ಲಿ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್, ಪ್ರೌಢ ಶಿಕ್ಷಣ ಪದ್ಧತಿಯನ್ನು ಪರಿಶೀಲಿಸಿ ಪುನರ್ ವ್ಯವಸ್ಥೆ ಮಾಡಿ ಶಿಕ್ಷಣದ ಅಭಿವೃದ್ಧಿಗೆ ಸೂಕ್ತ ಸಲಹೆಗಳನ್ನು ಕೊಡಲು ಮತ್ತು ಪ್ರೌಢ ಶಿಕ್ಷಣ ಕಂಗಾಲಾಗಿದ್ದು ದುಸ್ಥಿತಿಯಲ್ಲಿರುವುದನ್ನು ಸರಿಯಾಗಿ ಪರಿಶೀಲಿಸಿ ಉತ್ತಮ ಸಲಹೆ ಮತ್ತು ಪರಿಹಾರಗಳನ್ನ ಕೊಟ್ಟು ಸತ್ವಪೂರ್ಣ ಶಿಕ್ಷಣ ಮುಂದುವರಿಸಲು ಒಂದು ಶಿಕ್ಷಣ ಆಯೋಗವನ್ನು 1952ರ ಸೆಪ್ಟೆಂಬರ್ 20ರಂದು ನೇಮಿಸಲಾಯಿತು. ಇದಕ್ಕೆ ಪ್ರೌಢ ಶಿಕ್ಷಣ ಆಯೋಗ ಎಂದು ಕರೆಯಲಾಯಿತು. ಇದರ ಅಧ್ಯಕ್ಷತೆ ಆಗಿನ ಮದ್ರಾಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಖ್ಯಾತ ಶಿಕ್ಷಣ ತಜ್ಞ ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್ ವಹಿಸಿದ್ದರು. ಆದ್ದರಿಂದ ಈ ಆಯೋಗವನ್ನು ಡಾಕ್ಟರ್ ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್ ಆಯೋಗ ಎಂದು ಕರೆಯುವುದುಂಟು. ಡಾಕ್ಟರ್ ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರೌಢ ಶಿಕ್ಷಣ ಅಂದಿನ ಪರಿಸ್ಥಿತಿಯನ್ನು ಸಮಗ್ರವಾಗಿ ಸಮೀಕ್ಷೆ ಮಾಡಿ ಪರಿಶೀಲಿಸಿ ಭಾರತದ ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಂಡು ಪ್ರೌಢ ಶಿಕ್ಷಣಕ್ಕೆ ಬೇಕಾದ ವಿಶೇಷವಾಗಿ ಪಠ್ಯವಸ್ತು, ಬೋಧನಾ ಕ್ರಮಗಳು ಮತ್ತು ಬೋಧನಾ ಸುಧಾರಣೆಗಳು ಮತ್ತು ವಿಶೇಷವಾಗಿ ಪರೀಕ್ಷೆಗಳ ಸುಧಾರಣೆಗಳು ಮತ್ತು ಶಿಕ್ಷಕರ ಪಾತ್ರ, ಶಿಕ್ಷಕರ ಸ್ಥಾನಮಾನಗಳನ್ನು ಒಳಗೊಂಡ ಶಿಫಾರಸುಗಳನ್ನು ಶಿಕ್ಷಣದ ಅಭಿವೃದ್ಧಿಗೋಸ್ಕರ 1953 ಆಗಸ್ಟ್ 29ರಲ್ಲಿ ವರದಿಯನ್ನು ಸರ್ಕಾರಕ್ಕೆ ಮಂಡಿಸಲಾಯಿತು. ಈ ಆಯೋಗದ ಸಲಹೆಗಳನ್ನು ಪರಿಶೀಲಿಸಲು ಕೇಂದ್ರ ಶಿಕ್ಷಣ ಮಂಡಳಿಯನ್ನು ನವೆಂಬರ್ 9-10ರಲ್ಲಿ ದೆಹಲಿಯಲ್ಲಿ ಸಭೆ ಸೇರಿ 1954ರ ಫೆಬ್ರವರಿಯಲ್ಲಿ ಆಯೋಗದ ವರದಿಯನ್ನು, ಉತ್ತಮ ಸಲಹೆಗಳನ್ನು ಶಿಕ್ಷಣ ಸಲಹಾ ಮಂಡಳಿ ಅಂಗೀಕರಿಸಿತು. ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಅದರ ಸುಧಾರಣೆಗಳನ್ನ, ಸಲಹೆಗಳನ್ನ ಜಾರಿಗೆ ತಂದು ಒಟ್ಟು ಮಾಧ್ಯಮಿಕ ಶಿಕ್ಷಣದ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳನ್ನ ತರುವಲ್ಲಿ
ಈ ಲಕ್ಷ್ಮಣ ಸ್ವಾಮಿ ಆಯೋಗ ಅಥವಾ ಮಾಧ್ಯಮಿಕ ಶಿಕ್ಷಣದ ಆಯೋಗ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಈ ಮಾಧ್ಯಮಿಕ ಶಿಕ್ಷಣದ ಆಯೋಗದ ತದನಂತರದಲ್ಲಿ ಮತ್ತೊಂದು ಆಯೋಗ ನಮ್ಮ ಸರ್ಕಾರ ರಚನೆ ಮಾಡ್ತದೆ, ಅದು ಭಾರತೀಯ ಶಿಕ್ಷಣದ ಆಯೋಗ. ಇಂಡಿಯನ್ ಎಜುಕೇಶನ್ ಕಮಿಷನ್ ಇನ್ ದಿ ಇಯರ್ 1964-66 1964ರಲ್ಲಿ ಆರಂಭಗೊಂಡು 1966ರಲ್ಲಿ ತನ್ನ ಸಲಹೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದರಿಂದ ಇದನ್ನ 1964-66ರ ಭಾರತೀಯ ಶಿಕ್ಷಣದ ಆಯೋಗ ಎಂದು ಕರೆಯುತ್ತೇವೆ. ಇಂಡಿಯನ್ ಎಜುಕೇಶನ್ ಕಮಿಷನ್ ಡಾಕ್ಟರ್ ರಾಧಾಕೃಷ್ಣನ ಅಧ್ಯಕ್ಷತೆಯಲ್ಲಿ 1948ರಲ್ಲಿ ವಿಶ್ವವಿದ್ಯಾಲಯ ಆಯೋಗ ಮತ್ತು 1953ರಲ್ಲಿ ಡಾಕ್ಟರ್ ಮುತಿಯಾರವರ ಪ್ರೌಢ ಶಿಕ್ಷಣ ಆಯೋಗದ ಈ ಎರಡು ಆಯೋಗಗಳ ಸಲಹೆ ಮತ್ತು ಶಿಫಾರಸುಗಳು ಅನುಷ್ಠಾನಕ್ಕೆ ಬಂದ ನಂತರವೂ ಸಹ ನಮ್ಮ ದೇಶದಲ್ಲಿ ಶೈಕ್ಷಣಿಕ ಸಮಸ್ಯೆಗಳು ವಿಲಿ ಒದ್ದಾಡುತ್ತಿದ್ದುದರಿಂದ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಮತ್ತು ಪ್ರಗತಿ ಸಾಧಿಸಲು 1964ರ ಜೂನ್ 14ರಂದು ಸರ್ಕಾರದ ಅನುಮತಿಯ ಮೇರೆಗೆ ರಾಷ್ಟ್ರೀಯ ಶಿಕ್ಷಣದ ಆಯೋಗ ನೇಮಕವಾಯಿತು. ಈ ಆಯೋಗದ ರಚನೆಯ ಅಧ್ಯಕ್ಷ ಡಾಕ್ಟರ್ DS ಕೊಠಾರಿಯವರು ಆಗಿದ್ದರಿಂದ ಈ ಆಯೋಗವನ್ನ ಕೊಠಾರಿ ಶಿಕ್ಷಣ ಆಯೋಗವೆಂತಲೂ ಕರೆಯಲಾಯಿತು. ಈ ಆಯೋಗದಲ್ಲಿ ಭಾರತೀಯ ಶಿಕ್ಷಣದ ತಜ್ಞರೊಂದಿಗೆ ಪಾಶ್ಚಾತ್ಯ ದೇಶಗಳ ತಜ್ಞರುಗಳು ಕೂಡ ಪಾಲ್ಗೊಂಡಿದ್ದರು. ಅಂತ ದೇಶಗಳಾದ USA, ಟೋಕಿಯೋ, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮುಂತಾದ ದೇಶಗಳ ವಿಶ್ವವಿದ್ಯಾನಿಲಯಗಳ ಶಿಕ್ಷಣ ತಜ್ಞರು ಸಹ ಸೇರ್ಪಡೆಯಾಗಿದ್ದರು. ಹೀಗೆ ಹಲವಾರು ದೇಶಗಳ ಪ್ರಮುಖ ಶಿಕ್ಷಣವೇತ್ತರೆಲ್ಲ ಸೇರಿ 21 ತಿಂಗಳುಗಳ ಕಾಲ ಸುದೀರ್ಘವಾಗಿ ಶ್ರಮ ವಹಿಸಿ 100 ದಿನಗಳ ಕಾಲ ದೇಶ ಪರ್ಯಟನ ಮಾಡಿ ಜನರ ನಡುವೆ ಬೇಕಾದ ಅಂಕಿ ಅಂಶಗಳನ್ನು ಸಂದರ್ಶನದ ಮೂಲಕ ಸಂಗ್ರಹಿಸಿತು. ಎಲ್ಲ ಜನತೆಯನ್ನ ಭೇಟಿ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಇದಕ್ಕೆ ಸಂಬಂಧಪಟ್ಟ 2 ವಿಚಾರಗೋಷ್ಠಿಗಳನ್ನು ಕೂಡ ನಡೆಸಿ ಶೈಕ್ಷಣಿಕ ಸಮಸ್ಯೆಗಳನ್ನು ದೀರ್ಘವಾಗಿ ಸಂಗ್ರಹಿಸಿದ್ದಾರೆ. ಈ ವರದಿಯಲ್ಲಿ 3 ಭಾಗಗಳಿದ್ದು 1500 ಪುಟಗಳಿರುವ 19 ಅಧ್ಯಾಯಗಳನ್ನೊಳಗೊಂಡ ಸಲಹೆ ಮತ್ತು ವರದಿಯನ್ನು ಈ ಕೊಠಾರಿ ಆಯೋಗವು 1966ರ ಜುಲೈ 29ರಂದು ಕೇಂದ್ರ ಸರ್ಕಾರಕ್ಕೆ ಮಂಡಿಸಿತು. ಇದು ನ್ಯಾಯ ಮತ್ತು ವೈದ್ಯಕೀಯ 2 ವಿಷಯಗಳನ್ನ ಬಿಟ್ಟು ಉಳಿದ ಎಲ್ಲ ವಿಷಯಗಳನ್ನ ಒಳಗೊಂಡಿದೆ. 20 ವರ್ಷಗಳ ತನಕ ಆಗಬೇಕಾದ ಪ್ರಗತಿಯನ್ನು ಅನುಸರಿಸುವ ಎಲ್ಲಾ ನೀತಿ ನಿಯಮಗಳನ್ನು ಸಹ ಈ ಆಯೋಗ ಸುದೀರ್ಘವಾಗಿ ರೂಪುಗೊಳಿಸಿತು. ಈ ಆಯೋಗವು ಪಠ್ಯವಸ್ತು ವಿಶೇಷವಾಗಿ ಎಲ್ಲ ಶಿಕ್ಷಣದ ಹಂತಗಳಲ್ಲಿ, ಅದು ಪ್ರಾಥಮಿಕ ಇರಬಹುದು, ಮಾಧ್ಯಮಿಕ ಇರಬಹುದು ಮತ್ತು ಉನ್ನತ ಶಿಕ್ಷಣ, ಈ ಎಲ್ಲ ಶಿಕ್ಷಣದ ಹಂತಗಳಲ್ಲಿ ಪಠ್ಯವಸ್ತುವಿನ ಕುರಿತಾಗಿ, ಶಿಕ್ಷಕರ ಗುಣಮಟ್ಟ ಮತ್ತು ಶಿಕ್ಷಕರ ಸ್ಥಾನಮಾನಗಳ ಕುರಿತಾಗಿ, ಬೋಧನಾ ವಿಧಾನಗಳಲ್ಲಿ ಆಗಬೇಕಾದ ಬದಲಾವಣೆಗಳ ಕುರಿತಾಗಿ, ಶಾಲಾ ಕಟ್ಟಡಗಳು, ಪರೀಕ್ಷೆಗಳು ಮತ್ತು 10+2+3 ಪ್ಯಾಟರ್ನ್ ವಿನ್ಯಾಸ 10 ಹಲವಾರು ವಿಷಯಗಳ ಕುರಿತು ಸಲಹೆಗಳನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿ ಒಟ್ಟು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರುವಲ್ಲಿ ಸಲಹೆ ಸೂಚನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದ್ದು ಈ 1964-66ರ ಭಾರತೀಯ ಶಿಕ್ಷಣದ ಆಯೋಗದ ಒಂದು ಶಿಕ್ಷಣದ ಬದಲಾವಣೆಯಲ್ಲಿ ಒಂದು ಮೈಲುಗಲ್ಲು ಎಂದು ನಾವು ಕರೆಯಬಹುದು. ಇದಾದ ನಂತರ ಕ್ರಿಸ್ತಶಕ 1968ರಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣದ ನೀತಿ ಎನ್ನುವಂಥದ್ದು ಜಾರಿಗೆ ಬಂತು. ಆಗಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ 1968ರಲ್ಲಿ ಮೊದಲ ರಾಷ್ಟ್ರೀಯ ಶಿಕ್ಷಣದ ನೀತಿ ಜಾರಿಗೊಳಿಸಲಾಯಿತು. ಆದರೆ ಆಗಿನ ಕಾಲದಲ್ಲಿ ಸಾಕಷ್ಟು ತೊಂದರೆಗಳಿದ್ದು, ವಿಶೇಷ ಸಮಸ್ಯೆಗಳಿರುವುದರಿಂದ, ಜನಸಂಖ್ಯಾ ಸ್ಫೋಟ ಮತ್ತು ಇನ್ನಿತರ ಸಮಸ್ಯೆಗಳಿಂದಾಗಿ ಆ ಒಂದು ರಾಷ್ಟ್ರೀಯ ಶಿಕ್ಷಣದ ನೀತಿ ಅನುಷ್ಠಾನಗೊಳ್ಳಲೇ ಇಲ್ಲ. ಹಾಗಾಗಿ ಕ್ರಿಸ್ತಶಕ ಅದಾದ ನಂತರ 1868ರ ಶಿಕ್ಷಣದ ನೀತಿ ಜಾರಿಗೊಳ್ಳದೇ ಇರುವುದರಿಂದ ಆ ಬದಲಾವಣೆಗಳನ್ನು ತರಲಿಕ್ಕಾಗಿ 1976ರಲ್ಲಿ ಸಂವಿಧಾನದ ತಿದ್ದುಪಡಿಯು ಕೂಡ ಈ ಒಂದು
ಶಿಕ್ಷಣದ ನೀತಿಯನ್ನ, ಶಿಕ್ಷಣದ ಗುಣಮಟ್ಟವನ್ನ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದನ್ನ ನಾವು ಕಾಣ್ತೇವೆ. In the 42nd constitutional amendment, which was made in the 1976, in that the education was put in the concurrent list. ಶಿಕ್ಷಣವನ್ನ ಸಮವರ್ತಿ ಪಟ್ಟಿಯಲ್ಲಿ 1976ರ ಒಂದು ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು. ಹಾಗಾಗಿ ಶಿಕ್ಷಣವನ್ನ ನೀಡುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮಭಾಗದ ಜವಾಬ್ದಾರಿ ಎಂದು ಇಲ್ಲಿ ಜವಾಬ್ದಾರಿಗಳನ್ನು ವಹಿಸಲಾಯಿತು. ಹಾಗಾಗಿ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳು ಅಂದಿನಿಂದ ಕಂಡು ಬಂದಿರುವುದನ್ನು ನಾವು ಕಾಣ್ತೇವೆ. ಹೀಗೆ 1968ರ ಶಿಕ್ಷಣದ ನೀತಿಯ ಜಾರಿಗೆ ಬರದೇ ಇರುವುದರಿಂದ ಅದನ್ನ ಗಮನದಲ್ಲಿಟ್ಟುಕೊಂಡು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಅದು 1986ರಲ್ಲಿ ಹೊಸ ಶಿಕ್ಷಣದ ನೀತಿ ಅಂತ ಮತ್ತೊಂದು ಮರುನಾಮಕರಣ ಮಾಡಿಕೊಂಡು ಜಾರಿಗೆ ಬಂತು. ಹಾಗಾಗಿ 1986ರ ಹೊಸ ಶಿಕ್ಷಣದ ನೀತಿ ಅದು ಒಂದು ಒಟ್ಟು ಶಿಕ್ಷಣದ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಯನ್ನ ತಂದಿರುವುದನ್ನು ನಾವು ಕಾಣ್ತೇವೆ. ಭಾರತ ದೇಶದ ಭವಿಷ್ಯತ್ತು ಸುಸಜ್ಜಿತಗೊಳಿಸಲು ಹಲವಾರು ಆಯೋಗಗಳು, ವರದಿಗಳು, ಶೈಕ್ಷಣಿಕ ನೀತಿಗಳು ಹಿಂದಿನಿಂದ ಇಂದಿನವರೆಗೂ ಅನುಷ್ಠಾನಕ್ಕೆ ತಂದಿರುವುದಾದರೂ ಶಿಕ್ಷಣದಲ್ಲಿ ಸಂಪೂರ್ಣವಾಗಿ ಸಫಲತೆಯನ್ನು ಸಾಧಿಸಲಾಗಲಿಲ್ಲ. ಆದರೆ ಪೂರ್ಣ ಸಫಲತೆಯನ್ನು ಪಡೆಯಲಿಲ್ಲವೆಂದು ಪ್ರಯತ್ನ ನಿಲ್ಲಿಸದೆ ಮತ್ತು ಉದ್ದೇಶ ಗುರಿಗಳನ್ನಿಟ್ಟುಕೊಂಡು ನಮ್ಮ ಸಂವಿಧಾನದಲ್ಲಿ ರೂಪಿಸಲ್ಪಟ್ಟ ಜಾತ್ಯತೀತ ಸಮಾಜವಾದದ ಗುರಿಗಳನ್ನ ಸಾಧಿಸಲು, ಪ್ರಜಾಪ್ರಭುತ್ವದೆಡೆಗೆ ಕೊಂಡೊಯ್ಯಲು, ಮಾನವ ಶಕ್ತಿಯನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಭಿವೃದ್ಧಿಪಡಿಸಲು 1985ರಲ್ಲಿ ಭಾರತ ಸರ್ಕಾರವು ಶಿಕ್ಷಣದಲ್ಲಿ ರಾಷ್ಟ್ರೀಯ ನೀತಿಯನ್ನು ತರಲು ಘೋಷಿಸಿತು. ಒಟ್ಟು ಸಾಮಾಜಿಕ ಬದಲಾವಣೆಯನ್ನು ತರಲು, ಗುಣಾತ್ಮಕ ಬದಲಾವಣೆಯನ್ನು ತರಲಿಕ್ಕಾಗಿ 1985ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣವನ್ನ ಘೋಷಿಸಿತು. ಆದರೆ ಇದು ತಕ್ಷಣ ಜಾರಿಗೆ ಬಾರದೆ 1 ವರ್ಷಗಳ ಕಾಲಾವಕಾಶ ಇದಕ್ಕೆ ಬೇಕಾಯಿತು. ಏಕೆಂದರೆ ಸಾರ್ವಜನಿಕರಿಂದ ಟೀಕೆ ಟಿಪ್ಪಣಿಗಳನ್ನು ಆಹ್ವಾನಿಸಲಾಯಿತು ಮತ್ತು ಈ ನೀತಿಯ ರೂಪರೇಷೆಗಳ ಬಗ್ಗೆ ಹಲವಾರು ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದವು. ಹಾಗೂ 1985ರ ಆಗಸ್ಟ್ 29 ಮತ್ತು 30ರಂದು ನಡೆದ ರಾಜ್ಯ ಶಿಕ್ಷಣ ಮಂತ್ರಿಗಳ ಸಭೆಯಲ್ಲಿ ಈ ವಿಷಯ ಕುರಿತು ಚರ್ಚಿಸಲಾಯಿತು. ಹೀಗೆ ಚರ್ಚೆಗಳು, ವಿಚಾರಗೋಷ್ಠಿಗಳು ನಡೆದ ಮೇಲೆ ದೇಶದ ನಾನಾ ಕಡೆಯಿಂದ ಸಂದೇಶ, ಶಿಫಾರಸುಗಳು, ಸೂಚನೆಗಳು, ಪ್ರಶಂಸೆಗಳು ಕೇಂದ್ರ ಸರ್ಕಾರಕ್ಕೆ ಬಂದವು. ಇವುಗಳು ಬಂದ ಮೇಲೆ ಚರ್ಚಿಸಿ, ವಿಮರ್ಶಿಸಿ, ಪರಿಶೀಲನೆ ಮಾಡಿದ ಮೇಲೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ 1986ರ ಏಪ್ರಿಲ್ ತಿಂಗಳಲ್ಲಿ ಶಿಕ್ಷಣದಲ್ಲಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಲಾಯಿತು. ಇದರ ಕರಡು ಪ್ರತಿಯನ್ನು ರಾಷ್ಟ್ರೀಯ ಅಭಿವೃದ್ಧಿ NDC ಮಂಡಳಿಯ, ರಾಜ್ಯ ಶಿಕ್ಷಣ ಮಂತ್ರಿಗಳ ಸಭೆ, ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಗಳ ಸಭೆಗಳಲ್ಲಿ ವಿಶಿಷ್ಟವಾಗಿ ನಿರಂತರವಾಗಿ ಚರ್ಚಿಸಲಾಯಿತು. ಈ ಎಲ್ಲದರ ಫಲವಾಗಿ ಅನೇಕ ಮಾರ್ಪಾಡುಗಳು, ಸೇರ್ಪಡೆಗಳಾದವು. ನಂತರ 1986ರ ಮೇ ತಿಂಗಳ ಮೊದಲನೇ ವಾರದಲ್ಲಿ ಕರಡು ಪ್ರತಿಯು ಸಂಸತ್ತಿನಲ್ಲಿ ಮಂಡಿಸಲ್ಪಟ್ಟಿತು. ಇದು ಅಷ್ಟಕ್ಕೆ ಕೊನೆಗೊಳ್ಳದೆ ಮತ್ತೆ 1986ರ ಮೇ 8ರಂದು ಲೋಕಸಭೆಯಲ್ಲಿ ಹಾಗೂ ಇದೇ ತಿಂಗಳ 12ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆದು ಪ್ರಚಲಿತಕ್ಕೆ ತರಲಾಯಿತು. ರಾಷ್ಟ್ರೀಯ ಶಿಕ್ಷಣದ ನೀತಿಯು ಒಂದು ವ್ಯಾಪಕ ಚಿತ್ರವನ್ನು ಒದಗಿಸುವ ಶಿಕ್ಷಣದ ವ್ಯವಸ್ಥೆಯಾಗಿದೆ ಮತ್ತು ಶಿಕ್ಷಣವು ರಾಷ್ಟ್ರೀಯ ಅಭಿವೃದ್ಧಿಗೆ ಹಾಗೂ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಗೆ ಎಲ್ಲರೂ ಕಲಿಯುವಂತೆ ವಿಶಾಲ ಅರ್ಥವ್ಯಾಪ್ತಿಯನ್ನು ಇದು ಪಡೆದುಕೊಂಡಿದೆ. ಈ ಶಿಕ್ಷಣದ ನೀತಿಯ ಒಂದು ಮುಖ್ಯಸ್ಥರಾಗಿ ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ವಹಿಸಿಕೊಂಡಿದ್ದರು. ಅವರ ಉದ್ದೇಶ ರಾಷ್ಟ್ರೀಯ ಶಿಕ್ಷಣದ ನೀತಿ ಎಂದರೆ 21ನೇ ಶತಮಾನದ ಬೇಕು ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು, ತಂತ್ರಜ್ಞಾನವನ್ನು ಗಮನದಲ್ಲಿಟ್ಟುಕೊಂಡು, ಅಗತ್ಯ ಕೌಶಲ್ಯಗಳನ್ನ ಜನರಲ್ಲಿ ಬೆಳೆಸುವುದು ಈ ಒಂದು ನೀತಿಯ ಮುಖ್ಯ ಉದ್ದೇಶವಾಗಿದೆ. ಶಿಕ್ಷಣದಲ್ಲಿ ರಾಷ್ಟ್ರೀಯ ನೀತಿಯ ವಿಷಯ ವಸ್ತುವನ್ನು ನಾವು ನೋಡುವುದಾದರೆ, ರಾಷ್ಟ್ರಾದ್ಯಂತ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಕಾಪಾಡಲು
ಶಿಕ್ಷಣವು ಎಲ್ಲರಿಗೂ ಸಮಾನ ಅವಕಾಶಗಳು, ಈಕ್ವಲ್ ಅಪಾರ್ಚುನಿಟೀಸ್, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದು. ಯಾವುದೇ ಏಕರೂಪತೆ ಮತ್ತು ಕಟ್ಟುನಿಟ್ಟಿನ ಕ್ರಮಬದ್ಧತೆ ಇರದೆ ಸರ್ವರಿಗೂ ಸಮಾನ ಅವಕಾಶಗಳು ಒದಗಿಸಬೇಕು. ಈಕ್ವಲ್ ಅಪಾರ್ಚುನಿಟೀಸ್ ಫಾರ್ ಆಲ್ ಇಂಡಿವಿಜುವಲ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಕಲರ್ ಅಂಡ್ ಸೆಕ್ಸ್. ಎಲ್ಲರಿಗೂ ಸಮಾನ ಅವಕಾಶಗಳು ಒದಗಿಸಬೇಕೆಂಬ ಕಲ್ಪನೆಯ ಮೇಲೆ ಪ್ರಸ್ತುತ ಸನ್ನಿವೇಶಕ್ಕೆ ಸರಿಸಮಾನಾಗಿ ಸ್ಪಂದಿಸುವಂತೆ ಅನೇಕ ಅಂಶಗಳನ್ನು ರಾಷ್ಟ್ರೀಯ ಶಿಕ್ಷಣದ ನೀತಿ ಪ್ರಸ್ತುತಪಡಿಸಿದೆ. ಈ ಕೆಳಗಿನ ಕೆಲವು ವಿಶಿಷ್ಟ ಅಂಶಗಳಿಂದ ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣದ ನೀತಿಯ ವಿಷಯ ವಸ್ತು ಸೇರ್ಪಡೆಯಾಗಿರುವುದು ಮತ್ತು ಪ್ರತಿನಿಧಿಸುವುದನ್ನು ಕಾಣಬಹುದು. ಈ ರಾಷ್ಟ್ರೀಯ ಶಿಕ್ಷಣದ ನೀತಿಯು ಸಮಾನತೆಗಾಗಿ, ಅಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಶಿಕ್ಷಣದ ಅವಕಾಶ ಕಲ್ಪಿಸುವುದಕ್ಕೆ ಯಾವ ಭೇದ ಭಾವ ಮಾಡದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲರಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ ಸಮಾನ ಶೈಕ್ಷಣಿಕ ಅವಕಾಶಗಳನ್ನ ಕಲ್ಪಿಸುವ ಧ್ಯೇಯ ಇದರದ್ದಾಗಿತ್ತು. ಇನ್ನು ಪ್ರಾಥಮಿಕ ಶಿಕ್ಷಣದ ಸುಧಾರಣೆಗಳನ್ನ ಮಾಡಲು ಅವಕಾಶ ಮಾಡಿಕೊಡಲು ಪ್ರತಿಯೊಬ್ಬ ಮಗು ತನ್ನ 11 ವರ್ಷ ತುಂಬುವುದರೊಳಗೆ ಕನಿಷ್ಠ 5 ವರ್ಷವಾದರೂ ಶಿಕ್ಷಣ ಪಡೆಯುವ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ವಿಚಾರಗಳು ಕೂಡ ಒಳಗೊಂಡಿತ್ತು. ಮತ್ತು 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡುವುದು ಇದರ ಮಹದಾಶಯ ಆಗಿತ್ತು. ರಾಷ್ಟ್ರೀಯ ಶಿಕ್ಷಣದ ನೀತಿಯೇ ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡಲು ರಾಷ್ಟ್ರದಲ್ಲಿ ಒಂದೇ ವಿಧವಾದ ಸಾಮಾನ್ಯ ಶಿಕ್ಷಣದ ಕ್ರಮ ಜಾರಿಗೆ ಬರಲಿಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಜಾರಿಗೊಳಿಸಲಾಯಿತು. ಶಿಕ್ಷಣದಲ್ಲಿ ಸಮರ್ಪಕತೆ, ದೇಶದ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಸಮರ್ಪಕತೆ ತರಲು ಭೌತಿಕ, ಬೌದ್ಧಿಕ, ಆಧ್ಯಾತ್ಮಿಕ, ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಶಿಕ್ಷಣವನ್ನು ನೀಡುವುದು ಇದರ ಆಶಯವಾಗಿತ್ತು. ಇನ್ನು ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ಮಕ್ಕಳಿಗಾಗಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕಾಗಿ ವಿಶೇಷ ಶಾಲೆಗಳ, ನವೋದಯ ಶಾಲೆಗಳನ್ನು ಸ್ಥಾಪನೆ ಮಾಡುವುದು ಇದರ ಒಂದು ಉದ್ದೇಶವಾಗಿತ್ತು. ಇನ್ನು ಉನ್ನತ ಶಿಕ್ಷಣದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳನ್ನು ತರಲು, ದೇಶದ ಏಳಿಗೆಗಾಗಿ, ಉಳುವಿಗಾಗಿ ಉನ್ನತ ಶಿಕ್ಷಣ ಉತ್ತುಂಗಕ್ಕೆ ಏರಲು, ಅದನ್ನು ಉತ್ತಮ ವ್ಯವಸ್ಥೆ ಮಾಡಲು ಹಲವು ಕ್ರಮಗಳನ್ನ ಕೈಗೊಳ್ಳಲಾಯಿತು. ಇನ್ನು ವಯಸ್ಕರ ಶಿಕ್ಷಣವು ದೇಶದಲ್ಲಿ ಸದಾ ಕ್ರಿಯಾತ್ಮಕವಾಗಿ ಕೆಲಸ ಮಾಡುವಂತೆ ಮತ್ತು ಅಭಿವೃದ್ಧಿಪಡಿಸಲು ವಿವಿಧ ಸಾಧನ ಮಾರ್ಗಗಳನ್ನ ಕೈಗೊಳ್ಳಲು ಈ ಒಂದು ನೀತಿಯಲ್ಲಿ ಉದ್ದೇಶಿಸಲಾಯಿತು. ಶಿಕ್ಷಣದ ಪುನಶ್ಚೇತನ, ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನ ವಿಕಾಸ ಮಾಡುವುದು ಮತ್ತು ಅದನ್ನ ಬಲಪಡಿಸುವುದು ಈ ಶಿಕ್ಷಣ ನೀತಿಯ ಮುಖ್ಯ ಉದ್ದೇಶವಾಗಿತ್ತು. ವೃತ್ತೀಕರಣ, ವಿಶೇಷವಾಗಿ ಈ PUC ಹಂತದಲ್ಲಿ, ಇಂಟರ್ಮೀಡಿಯೇಟ್ ಹಂತದಲ್ಲಿ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದು, ಶಿಕ್ಷಣದ ವಿಕಾಸವನ್ನು ಮಾಡುವುದರ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ವಾವಲಂಬಿಯಾಗಿ ಜೀವನವನ್ನು ನಡೆಸುವ ಆಶಯವನ್ನು ಇಟ್ಟುಕೊಂಡು ಪ್ರೌಢ ಮತ್ತು ಉನ್ನತ ಪ್ರೌಢ ಹಂತಗಳಲ್ಲಿ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನ ನೀಡಲು ಅವಕಾಶವನ್ನ ಇದು ಒದಗಿಸಿಕೊಟ್ಟಿತು. ಇನ್ನು ಶಿಕ್ಷಣದ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ ಆಡಳಿತ ಮತ್ತು ನಿರ್ವಹಣೆಯ ವಿಕೇಂದ್ರೀಕರಣಗೊಳಿಸುವುದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆಯನ್ನು ನೀಡಲು ಈ ಒಂದು ಯೋಜನೆ ಉದ್ದೇಶಿಸಿತು. ಇನ್ನು ಹುದ್ದೆಗಳ ಆಯ್ಕೆ, ಸಂಬಂಧಪಟ್ಟ ವಿಭಾಗಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಪದವಿಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡದೆ ಅವರವರ ಕಾರ್ಯ ಸಾಮರ್ಥ್ಯ ಮತ್ತು ಅವರ ಅನುಭವಗಳನ್ನು ಪರಿಗಣಿಸುವುದರ ಮೂಲಕ ವ್ಯಕ್ತಿಗಳನ್ನ ಹುದ್ದೆಗೆ ಆಯ್ಕೆ ಮಾಡುವ ಒಂದು ಉದ್ದೇಶ ಈ ನೀತಿಯ ಉದ್ದೇಶವಾಗಿತ್ತು. ಇನ್ನು ಮೌಲ್ಯಮಾಪನ ಮತ್ತು ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆಗಳನ್ನು ಕಂಡದನ್ನು ನಾವು ಕಾಣ್ತೇವೆ. ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಉತ್ತಮಪಡಿಸುವುದು ಮತ್ತು 10 ಮತ್ತು 12ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಇರಬೇಕು, ಹಂತವಾಗಿ ಸೆಮಿಸ್ಟರ್ ವ್ಯವಸ್ಥೆಯಲ್ಲಿ ಜಾರಿಗೆ ತರುವುದು ಈ ಒಂದು ನೀತಿಯ ಕಾರ್ಯವಾಗಿತ್ತು. ತಾಂತ್ರಿಕ ಮತ್ತು ಶಿಕ್ಷಣದ ನಿರ್ವಹಣೆ ಮಾಡುವುದು, ಭಾರತೀಯ ಶಿಕ್ಷಣದ ಸೇವೆ, ಶಿಕ್ಷಣದ ಜವಾಬ್ದಾರಿ ಮತ್ತು ವ್ಯವಸ್ಥೆಯ ನಿರ್ವಹಣೆಗಾಗಿ ಭಾರತೀಯ ಶಿಕ್ಷಣದ ಸೇವೆ ಇಂಡಿಯನ್ ಎಜುಕೇಶನ್ ಸರ್ವಿಸ್ ಅನ್ನು ಅಖಿಲ ಭಾರತ ಮಟ್ಟದಲ್ಲಿ ಸ್ಥಾಪಿಸಲಾಯಿತು. ಇನ್ನು ಸ್ವಯಂ ಸೇವಾ ಸಂಸ್ಥೆಗಳನ್ನ ತೊಡಗಿಸಿಕೊಳ್ಳುವ ಒಂದು ಪ್ರಯತ್ನ ಇಲ್ಲಿ ನಡೆಯಿತು. ಶಿಕ್ಷಣವು ಸಾಂಗವಾಗಿ ಅಭಿವೃದ್ಧಿ ಆಗಬೇಕಾದರೆ ಖಾಸಗಿ ಮತ್ತು ಸ್ವಯಂ ಸಂಸ್ಥೆಗಳ ಪಾತ್ರ ಬಹು ಮುಖ್ಯವೆಂದು ತೀರ್ಮಾನಿಸಿ ಈ ಖಾಸಗಿ ಮತ್ತು ಸ್ವಯಂ ಸಂಸ್ಥೆಗಳು ಶಿಕ್ಷಣದಲ್ಲಿ ತೊಡಗಿಕೊಳ್ಳಲಿಕ್ಕೆ ಅಗತ್ಯವಾದಂತಹ ಕ್ರಮಗಳನ್ನ
ಅಲ್ಲಿ ಒದಗಿಸಲಾಯಿತು. ಸ್ಥಳೀಯ ಸಂಸ್ಥೆಗಳು ಶಿಕ್ಷಣ ಸುಧಾರಣೆಯಾಗಬೇಕಾದರೆ ಸ್ಥಳೀಯ ಸಂಸ್ಥೆಗಳ ಪಾತ್ರವನ್ನ ಒತ್ತಿ ಹೇಳಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳ ಮೂಲಕ ಉತ್ತಮ ಮತ್ತು ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನು ನೀಡುವುದು ಇದರ ಮಹದಾಶೆಯಾಗಿತ್ತು. ಶಿಕ್ಷಣದ ಸ್ಥಾನಮಾನಗಳನ್ನ ಕಾಪಾಡುವುದು, ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ. ಅದಕ್ಕೆ ಈ ಒಂದು 1986 ಪಾಲಿಸಿಯಲ್ಲಿ ವಿಶೇಷವಾಗಿ ಹೇಳ್ತಾರೆ, ದಿ ನೋ ಸಿಸ್ಟಮ್ ಕ್ಯಾನ್ ರೈಸ್ ಅಬೌಟ್ ದಿ ಲೆವೆಲ್ ಆಫ್ ದಿ ಟೀಚರ್. ಯಾವ ಒಂದು ವ್ಯವಸ್ಥೆ ಶಿಕ್ಷಕರನ್ನ ಮೀರಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಯಾವತ್ತಿಗೂ ಶಿಕ್ಷಕರ ಸ್ಥಾನಮಾನ ಮುಖ್ಯವಾಗಿರ್ತದೆ. ಹಾಗಾಗಿ ಸಮಾಜದಲ್ಲಿ ಶಿಕ್ಷಕರ ಸ್ಥಾನಮಾನವನ್ನ ಉನ್ನತೀಕರಿಸಲು ಬೇಕಾದಂತ ಕ್ರಮಗಳನ್ನ ಕೈಗೊಳ್ಳಲು ಈ ಶಿಕ್ಷಣದ ನೀತಿ ಪ್ರಾಮುಖ್ಯತೆಯನ್ನು ನೀಡಿತು. ಇನ್ನು ಸಂಪನ್ಮೂಲಗಳ ಸಂಗ್ರಹಣೆ, ಶಿಕ್ಷಣದ ಅಭಿವೃದ್ಧಿಗೆ ಹಲವು ಮೂಲಗಳಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸಬೇಕೆಂದು ಈ ಒಂದು ಆಯೋಗ ನಿರ್ಧರಿಸಿತು. ಅವುಗಳೆಂದರೆ ದಾನದತ್ತಿಗಳ ಮೂಲಕ ಸಂಪನ್ಮೂಲಗಳ ಸಂಗ್ರಹಣೆ, ಲಾಭದಾಯಕ ಸಮುದಾಯಗಳಿಂದ ಸಂಗ್ರಹಣೆ ಮಾಡುವಂಥದ್ದು, ಶಾಲಾ ಕಟ್ಟಡ ಕಟ್ಟಲು ಸ್ಮರಣಾರ್ಥವಾಗಿ ನಿಧಿ ಎತ್ತುವುದು ಮುಂತಾದ ಮೂಲಗಳಿಂದ ಸಂಪನ್ಮೂಲಗಳ ಸಂಗ್ರಹಣೆ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಶಿಕ್ಷಣ ಸಂಸ್ಥೆಗಳಿಗೆ ಒದಗಿಸುವುದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ 1986 ಶಿಕ್ಷಣದ ನೀತಿಯ ಪ್ರಮುಖವಾದಂತಹ ಒಂದು ಕಾರ್ಯವಾಗಿತ್ತು. ಪುನರ್ವಿಮರ್ಶೆ ಕೂಡ ಈ ಒಂದು ನೀತಿಯ ಪ್ರಮುಖವಾದಂತಹ ಒಂದು ಅಂಶ. ರಾಷ್ಟ್ರೀಯ ನೀತಿಯನ್ನ ಪ್ರತಿ 5 ವರ್ಷಕ್ಕೊಮ್ಮೆ ಪರಿಶೀಲಿಸುವ ಮತ್ತು ಪರಾಮರ್ಶಿಸುವ ಉದ್ದೇಶವನ್ನಿಟ್ಟುಕೊಳ್ಳುವುದು ಇದರ ಮಹದಾಶೆಯಾಗಿತ್ತು. ಹಾಗಾಗಿ 1992ರಲ್ಲಿ ಪ್ರೋಗ್ರಾಮ್ ಆಫ್ ಆಕ್ಷನ್ ಜಾರಿಗೆ ಬಂದಿರೋದನ್ನು ನಾವು ಕಾಣ್ತೇವೆ. ರಾಷ್ಟ್ರೀಯ ಶಿಕ್ಷಣದ ನೀತಿ 20 ಅಂಶಗಳ ಮೇಲೆ ರಚನೆಯಾಗಿ ಸಮಾಜದ ಎಲ್ಲಾ ವ್ಯಕ್ತಿಗಳು, ಸದಸ್ಯರು, ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಶಿಕ್ಷಣದ ಅಭಿವೃದ್ಧಿಯ ಬಗ್ಗೆ ಸಕ್ರಿಯವಾಗಿ ಭಾಗವಹಿಸುವಂತೆ ಶಿಕ್ಷಣದ ನೀತಿಯನ್ನ ರೂಪಿಸಲಾಯಿತು. ಸೊ ಹೀಗೆ ರಾಷ್ಟ್ರೀಯ ಶಿಕ್ಷಣದ ನೀತಿಯ ಜಾರಿಯಿಂದಾಗಿ ಒಟ್ಟು ಶಿಕ್ಷಣದ ವ್ಯವಸ್ಥೆಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಮತ್ತು ಸಮಾನತೆಯ ಶಿಕ್ಷಣವನ್ನು ನೀಡುವಲ್ಲಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನ ವಿಕಸಿಸುವಲ್ಲಿ ಸಾಕಷ್ಟು ನಿರಂತರವಾದಂತಹ ಪ್ರಯತ್ನಗಳು ನಾವು ಇಲ್ಲಿ ಕಾಣ್ತೇವೆ. ಅದಾದ ನಂತರ 1992ರಲ್ಲಿ ಒಂದು ಕಾರ್ಯಾನುಷ್ಠಾನ ಅಂತ ನಾವು ಕರಿತೇವೆ. ಕಾರ್ಯಾನುಷ್ಠಾನ 1992ರ ಪ್ರೋಗ್ರಾಮ್ ಆಫ್ ಆಕ್ಷನ್ ಕಾರ್ಯಾನುಷ್ಠಾನ ಇದು ಜಾರಿಗೆ ಬಂತು. ಕಾರ್ಯಾನುಷ್ಠಾನ ಅಂದ್ರೆ ಏನು ಅಂದ್ರೆ 1986ರ ಹೊಸ ಶಿಕ್ಷಣದ ನೀತಿ ಪ್ರತಿ 5 ವರ್ಷಗಳಿಗೊಮ್ಮೆ ಯಾವ್ಯಾವ ಉದ್ದೇಶಗಳನ್ನ ಇಟ್ಟುಕೊಂಡಿದೆ, ಯಾವ ಉದ್ದೇಶಗಳನ್ನ ಸಾಧಿಸಿದೆ, ಇನ್ನು ಯಾವ ಉದ್ದೇಶಗಳನ್ನ ಹಾಕೊಳ್ಬೇಕಾಗಿದೆ, ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬೇಕು, ಇವೆಲ್ಲ ಚಿಂತನೆಗಳನ್ನ ಮಾಡ್ಲಿಕ್ಕೆ, ವಿಮರ್ಶೆ ಮಾಡ್ಲಿಕ್ಕೆ, ಮೌಲ್ಯಮಾಪನ ಮಾಡ್ಲಿಕ್ಕೆ ಒಂದು ಕಾರ್ಯಾನುಷ್ಠಾನ ಅನ್ನುವಂತ ಒಂದು ಅಂಶವನ್ನ ಜಾರಿಗೆ ತರಲಾಯಿತು. ಅದನ್ನ ನಾವು ಪ್ರೋಗ್ರಾಮ್ ಆಫ್ ಆಕ್ಷನ್ 1992 ಕಾರ್ಯಾನುಷ್ಠಾನ 1992 ಅಂತ ನಾವು ಕರಿತೀವಿ. ಭಾರತ ಸರ್ಕಾರವು ಬಿಡುಗಡೆ ಮಾಡಲ್ಪಟ್ಟ ರಾಷ್ಟ್ರೀಯ ಶಿಕ್ಷಣದ ನೀತಿಯ ಮೇಲೆ ಕೆಲಸದ ಕಾರ್ಯಾಚರಣೆಯು ಅಥವಾ ಕಾರ್ಯಾನುಷ್ಠಾನವು ಅವಲಂಬಿತವಾಗಿದೆ. ರಾಷ್ಟ್ರೀಯ ಶಿಕ್ಷಣದ ನೀತಿಯು ಇಂತಹ ಕೆಲಸ ಕಾರ್ಯಾಚರಣೆಯ ಅವಶ್ಯಕತೆಯನ್ನು ಬಲವಾಗಿ ಸಮರ್ಥಿಸುತ್ತದೆ ಹಾಗೂ ಒತ್ತಿ ಹೇಳುತ್ತದೆ. ಒಂದು ನೀತಿ ಅಚ್ಚುಕಟ್ಟಾಗಿ ಜಾರಿಗೆ ಬರಬೇಕಾದರೆ, ಆ ನೀತಿಯ ಯಶಸ್ಸು ತಲುಪಬೇಕಾದ್ರೆ, ಪ್ರತಿಯೊಬ್ಬರಿಗೂ ತಲುಪಬೇಕಾದರೆ ಕಾರ್ಯಾನುಷ್ಠಾನದ ಅವಶ್ಯಕತೆ ಇದೆ ಎನ್ನುವಂಥದ್ದು ಕೇಂದ್ರ ಸರ್ಕಾರದ ವಿಚಾರವಾಗಿತ್ತು. ಭಾರತದ ಪಾರ್ಲಿಮೆಂಟ್ 1986ರ ಬಜೆಟ್ ಮಂಡನೆಯ ಸೆಷನ್ದಲ್ಲಿ ಅಧಿವೇಶನದಲ್ಲಿ 1986ರ ರಾಷ್ಟ್ರೀಯ ಶಿಕ್ಷಣದ ನೀತಿಯನ್ನ ಚರ್ಚಿಸುವುದರೊಂದಿಗೆ ಅದನ್ನು ಅಂಗೀಕರಿಸಲಾಯಿತು. ಈ ನೀತಿಯನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮಾನವ ಸಂಪನ್ಮೂಲ ಮಂತ್ರಿವರ್ಯರು ಮನ್ಸೂನ್ ಅಧಿವೇಶನದಲ್ಲಿ ಕಾರ್ಯಾನುಷ್ಠಾನದ ಕಾರ್ಯಾಚರಣೆಯನ್ನು ಅದರ ಸಾದರಪಡಿಸುವುದರ ಬಗ್ಗೆ ವಾಗ್ದಾನ ಮಾಡಿದರು. ಬಜೆಟ್ ಅಧಿವೇಶನವು ಮುಕ್ತಾಯವಾದ ತಕ್ಷಣವೇ ಪ್ರಸ್ತಾಪಿಸಲ್ಪಟ್ಟ ಕಾರ್ಯಾಚರಣೆಯನ್ನು ಸಿದ್ಧಪಡಿಸುವುದಕ್ಕಾಗಿ ವಿಸ್ತೃತವಾದ ಚಟುವಟಿಕೆಗಳನ್ನ ಕೈಗೊಳ್ಳಲಾಯಿತು. ಈ ಕಾರ್ಯಾನುಷ್ಠಾನ ನಿರ್ವಹಿಸುವ ಹೊಣೆಗಾರಿಕೆಗಳೇನು ಅನ್ನುವಂಥದ್ದನ್ನ ನೋಡುವುದಾದರೆ, ಕೆಲಸದ ಶಕ್ತಿಗಳು ಟಾಸ್ಕ್ ಫೋರ್ಸ್ ತಮಗೆ ವಹಿಸಿಕೊಟ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಸನ್ನಿವೇಶವನ್ನ ಪರಿಶೀಲಿಸುವುದಾಗಿದೆ.
ಎರಡನೇದಾಗಿ ರಾಷ್ಟ್ರೀಯ ಶಿಕ್ಷಣದ ನೀತಿಯಲ್ಲಿ ಒಳಗೊಂಡಿರುವ ನಿರ್ದಿಷ್ಟವಾದ ಹೇಳಿಕೆಗಳ ಸೂಚಿತಾರ್ಥಗಳನ್ನು, ದಟ್ ಇಸ್ ಕಾಲ್ಡ್ ಇಂಪ್ಲಿಕೇಶನ್ಸ್, ಸೂಚಿತಾರ್ಥಗಳನ್ನು ವಿವರವಾಗಿ ವರ್ಣಿಸಬೇಕು. ಮೂರನೇದಾಗಿ ಇವುಗಳು ಅವಶ್ಯವಿರುವ ಕೆಲಸಗಳ ಯೋಜನೆಯನ್ನು ಸಿದ್ಧಪಡಿಸಬೇಕು. ನಾಲ್ಕನೇದು ವಿಸ್ತೃತವಾಗಿ ಸಾಧಿಸಬೇಕಾದ ಗುರಿಗಳನ್ನು ಸೂಚಿಸಬೇಕು ಮತ್ತು ಕಾರ್ಯಕ್ರಮಗಳ ಪದವಿನ್ಯಾಸವನ್ನ ಮಾಡಬೇಕು. ಐದನೇದಾಗಿ ಪ್ರತಿಯೊಂದು ಬೆಳವಣಿಗೆಯ ಘಟ್ಟಕ್ಕೆ ವಿಸ್ತೃತವಾದ ಹಣಕಾಸಿನ ಸೂಚಿತಾರ್ಥಗಳನ್ನ ಸೂಚಿಸಬೇಕು. ಹೀಗೆ ಹಲವು ನಿರ್ವಹಿಸುವ ಹೊಣೆಗಾರಿಕೆಗಳನ್ನ ಈ ಪ್ರೋಗ್ರಾಮ್ ಆಫ್ ಆಕ್ಷನ್ ಕಾರ್ಯಾನುಷ್ಠಾನದಲ್ಲಿ ನಾವು ಕಾಣ್ತೇವೆ. ಇನ್ನು ಒಟ್ಟು ಕಾರ್ಯಾನುಷ್ಠಾನವನ್ನ ಸಮಾಲೋಚಿಸಲ್ಪಟ್ಟ ಕಾರ್ಯಗಳನ್ನು ನಾವು ನೋಡುವುದಾದ್ರೆ 1992ರ ಕಾರ್ಯಾನುಷ್ಠಾನದಲ್ಲಿ ಸಮಾಲೋಚಿಸಲ್ಪಟ್ಟ ಕೆಲವು ಪ್ರಮುಖ ಕಾರ್ಯಗಳನ್ನ ಈ ಕೆಳಗಿನಂತೆ ನಾವು ನೋಡಬಹುದಾಗಿದೆ. ದೇಶದಲ್ಲಿಯ ವೃತ್ತಿಪರ ಹಾಗೂ ತಾಂತ್ರಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಅಖಿಲ ಭಾರತ ತಳಹದಿಯ ಮೇಲೆ ಸಾಮಾನ್ಯ ಪ್ರವೇಶಾತಿ ಪರೀಕ್ಷೆಯನ್ನು, ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ರೂಪಿಸುವುದು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರಾರಂಭಿಸಲ್ಪಟ್ಟ ಶಾಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಅವುಗಳ ಗುಣಾತ್ಮಕ ಮಟ್ಟದಲ್ಲಿ ಹೆಚ್ಚಳವನ್ನುಂಟು ಮಾಡಿ ಅತಿ ಹೆಚ್ಚು ಫೀ ಆಕರಣೆ ಮಾಡುವಂತ ಖಾಸಗಿ ಶಾಲೆಗಳಿಗೆ ಪಾಲಕರು ತಮ್ಮ ಮಕ್ಕಳನ್ನು ಕಳಿಸುವ ಪ್ರವೃತ್ತಿಯನ್ನು ಹೋಗಲಾಡಿಸುವುದು. ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಒದಗಿಸುವಂತ ಸಮಗ್ರ ವ್ಯವಸ್ಥಾಪನೆಯನ್ನು ಪುನರುಜ್ಜೀವನಗೊಳಿಸುವುದು. ಕ್ಲಸ್ಟರ್ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಗಳನ್ನು ಒದಗಿಸುವುದರ ಮೂಲಕ ಅವುಗಳನ್ನು ವಿಜ್ಞಾನ ಕೇಂದ್ರಗಳನ್ನಾಗಿ ಪರಿವರ್ತಿಸುವುದು. ಇಂತಹ ವಿಜ್ಞಾನ ಕೇಂದ್ರಗಳಿಗೆ ಅವಶ್ಯವಿರುವ ಕನಿಷ್ಠ ಮಟ್ಟದ ಕಲಿಕೋಪಕರಣಗಳನ್ನು ಒದಗಿಸುವುದರ ಮೂಲಕ ಮಕ್ಕಳಿಗೆ ವೈಜ್ಞಾನಿಕವಾಗಿ ಕಲಿಯುವಿಕೆಯಲ್ಲಿ ನಿರಂತರಾಗಲು ಅವಕಾಶವನ್ನ ಕಲ್ಪಿಸುವುದಾಗಿತ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟೇತರ ಜಾತಿ, ಅಲ್ಪಸಂಖ್ಯಾತರುಗಳಿಗೆ ಹಾಗೂ ದೈಹಿಕ ಹಾಗೂ ಮಾನಸಿಕ ವಿಕಲಾಂಗರಿಗೆ ವಿಶೇಷ ಪ್ರಕಾರದ ಮುನ್ನೇರ್ಪಾಡುಗಳನ್ನು ಮಾಡುವುದರಿಂದ ಭಾರತದ ಸಂವಿಧಾನದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಪ್ರಜಾಪ್ರಭುತ್ವದ ಹಾಗೂ ಸಮಾಜವಾದದ ಆದರ್ಶಗಳೆಡೆಗೆ ಶಿಕ್ಷಣದ ವ್ಯವಸ್ಥೆಯನ್ನ ಕೊಂಡೊಯ್ಯುವುದು. Especially it focuses on the principles of socialism and principles of democracy. ಈ ಆದರ್ಶಗಳನ್ನ ಬೆಳೆಸಿಕೊಳ್ಳುವಲ್ಲಿ ಪೂರಕವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದು. 1994-96 ಶಿಕ್ಷಣ ಆಯೋಗವು ಹೆಚ್ಚು ಮಹತ್ವವನ್ನು ನೀಡಿದ ಕಾರ್ಯರೂಪದಲ್ಲಿ ತರುವುದಕ್ಕಾಗಿ ಭಗೀರಥ ಪ್ರಯತ್ನಗೈಯುವುದು. ರಾಷ್ಟ್ರೀಯ ಕೇಂದ್ರ ಪಠ್ಯಕ್ರಮ, ನ್ಯಾಷನಲ್ ಕೋರ್ ಕರಿಕ್ಯುಲಂ ಪ್ರಸ್ತುತಪಡಿಸುವುದರಿಂದ ಈ ಕೆಳಗಿನ ಕಾರ್ಯಗಳನ್ನ ಸಾಧಿಸಿಕೊಳ್ಳಬಹುದು ಎನ್ನುವುದು ಈ ಪ್ರೋಗ್ರಾಮ್ ಆಫ್ ಆಕ್ಷನ್ ಒಂದು ವಿಚಾರಧಾರೆಯಾಗಿದೆ. ಜಾತ್ಯತೀತ, ವೈಜ್ಞಾನಿಕ ಹಾಗೂ ನೈತಿಕ ಮೌಲ್ಯಗಳನ್ನ ಪಾಲಿಸಬಹುದು. ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸಿಕೊಳ್ಳಬಹುದು. ನಮ್ಮ ಸಂಯುಕ್ತ ಸಂಸ್ಕೃತಿ, ಕಾಂಪೋಸಿಟ್ ಕಲ್ಚರ್ ಅಂತ ನಾವೇನ್ ಕರಿತೇವೆ, ನಮ್ಮ ಸಂಯುಕ್ತ ಸಂಸ್ಕೃತಿಯ ಬಗೆಗೆ ತಿಳುವಳಿಕೆಯನ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಜನತೆಯಲ್ಲಿ ಮೂಡಿಸುವಂತದ್ದು. ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಅರಿವನ್ನುಂಟು ಮಾಡುವುದು, ನಮ್ಮ ಪರಿಸರದ ಸ್ವಚ್ಛತೆ, ಪರಿಸರದ ಪ್ರಜ್ಞೆ ಮತ್ತು ಪರಿಸರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಸೇವೆ ಮಾಡುವಂತ ಮನೋಭಾವವನ್ನು ತುಂಬುವುದು ಇದರ ಮಹದಾಶಯ ಆಗಿತ್ತು. ಚಿಕ್ಕ ಕುಟುಂಬದ ಮಾದರಿಯನ್ನು ಆಚರಣೆಯಲ್ಲಿ ತರುವುದು. ದಿ ಇಂಪ್ಲಿಮೆಂಟೇಷನ್ ಆಫ್ ಸ್ಮಾಲ್ ಫ್ಯಾಮಿಲಿ ನಾರ್ಮ್, ಚಿಕ್ಕ ಕುಟುಂಬದ ತತ್ವದಿಂದ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಡೆವಲಪ್ ಮಾಡುವುದರ ಮೂಲಕ ಸಮಾಜವನ್ನ ಸುಧಾರಣೆ ತರುವಂತಹ ಕೆಲಸಗಳು ಇದರ ಉದ್ದೇಶವಾಗಿತ್ತು. ದೈಹಿಕ ಶ್ರಮ ಹಾಗೂ ಸಾಮಾಜಿಕ ಸೇವೆಗಳಿಗಾಗಿ ತರುಣರು ಬದ್ಧರಾಗುವಂತೆ ಪ್ರೋತ್ಸಾಹಿಸುವುದು. ಪ್ರಮೋಟಿಂಗ್ ಇಂಡಿವಿಜುವಲ್ಸ್, ಪ್ರಮೋಟಿಂಗ್ ಸ್ಟೂಡೆಂಟ್ಸ್, promoting youth for giving importance for the physical division of labor and social service or rendering social service, ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸುವುದು ಮತ್ತು ದೈಹಿಕ ಶ್ರಮಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದು. ಈ ಎಲ್ಲ ಅಂಶಗಳು 1992ರ ಕಾರ್ಯಾನುಷ್ಠಾನದ ಪ್ರಮುಖ ಕಾರ್ಯಸೂಚಿಗಳಾಗಿವೆ. ಇದಾದ ನಂತರ ಶಿಕ್ಷಣದಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ 2002ರಲ್ಲಿ ಮತ್ತು 2005ರಲ್ಲಿ
ರಾಷ್ಟ್ರೀಯ ಪಠ್ಯಕ್ರಮದ ರೂಪರೇಷೆ ಅನ್ನುವಂಥದ್ದು ಜಾರಿಗೆ ಬರ್ತದೆ. ಅದು ಕೂಡ ಶಿಕ್ಷಣದಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನಗಳನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. 2002 ಹಾಗೂ 2005 ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟು. 1986 ರಾಷ್ಟ್ರೀಯ ಶಿಕ್ಷಣದ ಯೋಜನೆಯು ವಿವಿಧ ಹಂತಗಳಲ್ಲಿ ಪೋಷಿಸಲ್ಪಡುವಂತಹ ಸಾಮರ್ಥ್ಯಗಳನ್ನು ಹಾಗೂ ಮೌಲ್ಯಗಳನ್ನು ಶಿಫಾರಸು ಮಾಡಿದ್ದಾಗಿಯೂ ಸಹ ಮಾಹಿತಿ ವಿಜ್ಞಾನದ ಆಗರವಾಗಿರುವ ಪಠ್ಯಪುಸ್ತಕಗಳ ಆಧಾರದ ಮೇಲೆಯೇ ಹೆಚ್ಚು ಹೆಚ್ಚಾಗಿ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳು ಜರುಗುತ್ತಾ ಸಾಗಿದವು. ಕ್ರಿಸ್ತಶಕ 2000ರಲ್ಲಿ ಪಠ್ಯಕ್ರಮದ ಚೌಕಟ್ಟನ್ನು ಪುನರ್ ಪರಿಶೀಲನೆ ಮಾಡಿದ್ದಾಗಿಯೂ ಸಹ ಕ್ಲೇಶಪಡಿಸುವಂತಹ ಪರೀಕ್ಷೆಗಳ ಉಪದ್ರವಗಳು ಪರಿಹರಿಸಲ್ಪಡದೆ ಹಾಗೆ ಉಳಿದುಕೊಂಡವು. ಪ್ರಚಲಿತ ಪರಿಶೀಲನೆಯ ಚಟುವಟಿಕೆಯು ಶಿಕ್ಷಣ ಕ್ಷೇತ್ರದಲ್ಲಿರುವ ಧನಾತ್ಮಕ ಹಾಗೂ ನಿಷೇಧಾತ್ಮಕ ಅಭಿವೃದ್ಧಿಗಳನ್ನು ಅವಗಾಹನೆಗೆ ತೆಗೆದುಕೊಂಡಿತು. ಈ ಪ್ರಯತ್ನದಲ್ಲಿ ಅನೇಕ ಪಾರಸ್ಪರಿಕವಾಗಿ ಸಂಬಂಧಪಟ್ಟ ಆಯಾಮಗಳಾದ ಶಿಕ್ಷಣದ ಗುಣಗಳು, ಮಕ್ಕಳ ಸಾಮಾಜಿಕ ಸನ್ನಿವೇಶ, ಜ್ಞಾನದ ಸ್ವರೂಪ, ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಸ್ವರೂಪ, ಮಾನವೀಯತೆಯನ್ನು ಕೃಷಿಪಡಿಸುವ ಮುಂತಾದವುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲಾಯಿತು. ಈಗಾಗಲೇ ಪ್ರಸ್ತಾಪಿಸಲ್ಪಟ್ಟ ರಾಷ್ಟ್ರೀಯ ಶಿಕ್ಷಣದ ಯೋಜನೆಯನ್ನು ಏಕರೂಪತೆಯ ಒಂದು ಸಾಧನ ಸಲಕರಣೆ ಎಂದು ಆಗಾಗ್ಗೆ ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಇದಲ್ಲದೆ 1986 ರಾಷ್ಟ್ರೀಯ ಶಿಕ್ಷಣದ ಯೋಜನೆಯ ಹಾಗೂ 1992 ಕಾರ್ಯಕ್ರಮದ ಸ್ಫುಟೋಚ್ಚರಿತವಾದ ಉದ್ದೇಶವೂ ಸಹ ತದ್ವಿರುದ್ಧವಾಗಿತ್ತು. ರಾಷ್ಟ್ರೀಯ ವ್ಯವಸ್ಥೆಯನ್ನು ವಿಕಸಿಸುವ ಒಂದು ಸಾಧನವನ್ನಾಗಿ ಮಾಡಲು ಹಾಗೂ ಭಾರತದ ಭೌಗೋಳಿಕ ಹಾಗೂ ಸಾಮಾಜಿಕ ಸನ್ನಿವೇಶಗಳನ್ನ ಪ್ರತಿಕ್ರಿಯಿಸಲು ಸಮರ್ಥವಾಗುವಂತೆ ಮಾಡಲು ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟನ್ನು ಸಾದರಪಡಿಸಲಾಯಿತು. ರಾಷ್ಟ್ರೀಯ ಶಿಕ್ಷಣದ ನೀತಿ ಹಾಗೂ ಕಾರ್ಯಾನುಷ್ಠಾನ ಇವೆರಡೂ ಶಾಲಾ ಶಿಕ್ಷಣದ ಗುಣಮಟ್ಟವನ್ನ ಸಾಧಿಸುವುದಕ್ಕಾಗಿ 14 ವರ್ಷದ ವಯೋಮಿತಿಯವರೆಗಿನ ಮಕ್ಕಳ ಸಾರ್ವತ್ರಿಕ ದಾಖಲಾತಿಗೆ ಹಾಗೂ ಸಾರ್ವತ್ರಿಕವಾಗಿ ಉಳಿಸಿಕೊಳ್ಳುವಿಕೆಗೆ ಉತ್ತೇಜನ ನೀಡಲು ಮಗು ಕೇಂದ್ರಿತ ವಿಧಾನ, ಚೈಲ್ಡ್ ಸೆಂಟರ್ಡ್ ಎಜುಕೇಶನ್, ಚೈಲ್ಡ್ ಸೆಂಟರ್ಡ್ ಅಪ್ರೋಚ್, ಚೈಲ್ಡ್ ಸೆಂಟರ್ಡ್ ಮೆಥಡ್ ಅನ್ನ ಆಲೋಚಿಸಲಾಯಿತು. ಹೀಗೆ ಇವೆರಡು ದಾಖಲೆಗಳು ಶಿಕ್ಷಣದ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವ ಒಂದು ಸಾಧನೋಪಾಯವನ್ನಾಗಿ ಮಾಡಲು ರಾಷ್ಟ್ರೀಯ ಪಠ್ಯಕ್ರಮದ ಚೌಕಟ್ಟನ್ನ ರೂಪಿಸಲಾಯಿತು. ಪಠ್ಯಕ್ರಮದ ಚೌಕಟ್ಟಿನ ಮಾರ್ಗದರ್ಶಿ ತತ್ವಗಳು, ಅದು 2000 ಮತ್ತು 2005 ಈ ಎರಡರ ಪಠ್ಯಕ್ರಮದ ಚೌಕಟ್ಟಿನ ಮಾರ್ಗದರ್ಶಿ ತತ್ವಗಳನ್ನು ನೋಡುವುದಾದರೆ, ಶಾಲೆಯ ಹೊರಗಿನ ಜೀವನದೊಂದಿಗೆ ಜ್ಞಾನವನ್ನ ಸಂಪರ್ಕಿಸುವುದು. ಶಾಲೆಯ ಹೊರಗಿನ ಜೀವನದೊಂದಿಗೆ ಜ್ಞಾನವನ್ನ ಸಂಪರ್ಕಿಸುವುದು, ಕಂಠಪಾಠ ಮಾಡುವ ವಿಧಾನದಿಂದ ಕಲಿಯುವಿಕೆಯನ್ನು ಸ್ಥಳಾಂತರಿಸುವುದು, ಪರೀಕ್ಷೆಗಳು ತರಗತಿಯ ಜೀವನದೊಂದಿಗೆ ನಮ್ಯತೆಯಿಂದ ಕೂಡಿರುವಂತೆ ಹಾಗೂ ಸಂಯೋಜಿತವಾಗುವಂತೆ ಮಾಡುವುದಾಗಿದೆ. ಅನನ್ಯತೆಯನ್ನು ದೇಶದ ಪ್ರಜಾಪ್ರಭುತ್ವದ ಸಮಾಜ ವ್ಯವಸ್ಥೆಯೊಂದಿಗೆ ಪೋಷಿಸುವುದು, ಪಠ್ಯಕ್ರಮವನ್ನ ಸಮೃದ್ಧಗೊಳಿಸುವುದು ಈ ಪ್ರಮುಖ 5 ಪಠ್ಯಕ್ರಮದ ಚೌಕಟ್ಟಿನ ಮಾರ್ಗದರ್ಶಿ ತತ್ವಗಳಾಗಿವೆ. ಹೀಗೆ 2002 ಮತ್ತು 2005 ರಾಷ್ಟ್ರೀಯ ಪಠ್ಯಕ್ರಮದ ರೂಪರೇಷೆಯು ಶಿಕ್ಷಣದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಯನ್ನು ತರಲಿಕ್ಕೆ ಬೇಕಾದಂತಹ ಹಲವಾರು ಉಪಕ್ರಮಗಳನ್ನ ಹಮ್ಮಿಕೊಂಡಿರುವುದನ್ನ ನಾವು ಕಾಣ್ತೇವೆ. ಹೀಗೆ ಈ ಎಲ್ಲ ಶಿಕ್ಷಣದ ಬದಲಾವಣೆಗಳು ಈ ಹೊಸ ಶಿಕ್ಷಣದ ನೀತಿ ಅಥವಾ ರಾಷ್ಟ್ರೀಯ ಶಿಕ್ಷಣದ ನೀತಿ 2020 ಒಂದು ಹಿನ್ನೆಲೆಯಾಗಿ ಕಾರ್ಯವನ್ನ ನಿರ್ವಹಿಸಿವೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ರಾಷ್ಟ್ರೀಯ ಶಿಕ್ಷಣದ ನೀತಿ 2020 ಒಂದು ವಿಹಂಗಮ ನೋಟವನ್ನು ನೋಡುವುದಾದರೆ, ಈ ರಾಷ್ಟ್ರೀಯ ಶಿಕ್ಷಣದ ನೀತಿ 2020 ತತ್ಕ್ಷಣ ಬಂದದ್ದಲ್ಲ. 26/1/2015ರಿಂದ 31/10/2015 ನಮ್ಮ ಕೇಂದ್ರ ಸರ್ಕಾರವು ಎಲ್ಲ ದೇಶದಾದ್ಯಂತ ಎಲ್ಲ ವ್ಯಕ್ತಿಗಳಿಂದ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ www.mygovernment.in ಅನ್ನುವಂತ ಒಂದು ವೆಬ್ಸೈಟ್ ಮೂಲಕ, ಆನ್ಲೈನ್ ಮೂಲಕ ಎಲ್ಲ ವ್ಯಕ್ತಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ದನ್ನ ನಾವು ಕಾಣಬಹುದು. ಹೀಗೆ ಎಲ್ಲ ವ್ಯಕ್ತಿಗಳ ಅಭಿಪ್ರಾಯಗಳನ್ನ, ಸಲಹೆ ಸೂಚನೆಗಳನ್ನ ಕಲೆ ಹಾಕಿ
ಈ ರಾಷ್ಟ್ರೀಯ ಶಿಕ್ಷಣದ ನೀತಿ 2020 ರಚಿಸಲಾಗಿದೆ. Nearly 2.5 lakhs grama panchayats, 6,600 blocks, 676 districts ಇವೆಲ್ಲವುಗಳಿಂದ ಮಾಹಿತಿಯನ್ನ ಮೇದಿಂದ ಅಕ್ಟೋಬರ್ 2015ರಲ್ಲಿ ಮಾಹಿತಿಗಳನ್ನ ದೇಶಾದ್ಯಂತ ಕಲೆ ಹಾಕಲಾಯಿತು. ಹೀಗೆ ದೇಶಾದ್ಯಂತ ಎಲ್ಲ ವ್ಯಕ್ತಿಗಳಿಂದ, ಶಿಕ್ಷಣ ತಜ್ಞರಿಂದ, ರಾಜನೀತಿಜ್ಞರಿಂದ, ಶ್ರೀಸಾಮಾನ್ಯರಿಂದ, ಪಾಲಕರಿಂದ, ವಿದ್ಯಾರ್ಥಿಗಳಿಂದ, ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಏನ್ ಕರಿತೀವಿ, ಎಲ್ಲರಿಂದ ಮಾಹಿತಿಗಳನ್ನ, ಅಭಿಪ್ರಾಯಗಳನ್ನ ಸಂಘಟನೆ ಮಾಡಿ, ಅಭಿಪ್ರಾಯಗಳನ್ನ ಸಂಗ್ರಹಿಸಿ 2019ರಲ್ಲಿ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಡ್ರಾಫ್ಟ್ ಅನ್ನ ತಯಾರಿಸಲಾಯಿತು. ಅದರ ಸಮರಿಯನ್ನ 2019ರಲ್ಲಿ ತಯಾರಿಸಿದಂತ ಈ ಒಂದು ರಾಷ್ಟ್ರೀಯ ಶಿಕ್ಷಣದ ನೀತಿಯ ಒಂದು ಕರಡು ಪ್ರತಿಯ ಒಂದು ಸಾರಾಂಶವನ್ನ 22 ಭಾಷೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನ ಮಾಹಿತಿಗಾಗಿ ನೀಡಲಾಯಿತು. ಹೀಗೆ ಎಲ್ಲ 22 ಭಾಷೆಗಳಲ್ಲಿ ಈ ಕರಡು ಪ್ರತಿಯ ಮಾಹಿತಿಯನ್ನ ಪ್ರತಿಯೊಬ್ಬ ಶ್ರೀಸಾಮಾನ್ಯರಿಗೆ ತಲುಪುವಂತೆ ಮಾಡಿ, ಆ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳುವುದರ ಜೊತೆಗೆ ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ, ತಮಿಳುನಾಡು, ಪಾಂಡಿಚೇರಿ, ಕರ್ನಾಟಕ ಮತ್ತು ಒಡಿಶಾ ರಾಜ್ಯಗಳ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಸದಸ್ಯರುಗಳ ಜೊತೆಗೆ ಶೈಕ್ಷಣಿಕ ಚರ್ಚೆಗಳನ್ನ ನಿರಂತರವಾಗಿ ಮಾಡಲಾಯಿತು. ಹೀಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಗಳ ಜೊತೆಗೆ ನಿರಂತರವಾಗಿ ಚರ್ಚೆಗಳನ್ನ ಮಾಡಿ 21/9/2019 ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್, ಕೇಂದ್ರ ಶಿಕ್ಷಣ ಸಲಹಾ ಸಮಿತಿಯ ಒಂದು ಸಭೆಯಲ್ಲಿ ಇದನ್ನ ಮಂಡಿಸಲಾಯಿತು. ಅಲ್ಲಿ ನಿರಂತರವಾಗಿ ಚರ್ಚೆಗಳನ್ನ, ಗೋಷ್ಠಿಗಳನ್ನ ಮಾಡಿ, ಸೊ ಅದು 7/11/2019 7 ನವೆಂಬರ್ 2019 HRD ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಅದನ್ನ ಮಂಡಿಸಲಾಯಿತು. ಅದಾದ ನಂತರ ಜುಲೈ 2020ರಲ್ಲಿ ಕೇಂದ್ರ ಸರ್ಕಾರ ಈ ಒಂದು ರಾಷ್ಟ್ರೀಯ ಶಿಕ್ಷಣದ ನೀತಿಯನ್ನ ಜಾರಿಗೆಗೊಳಿಸಿದೆ. ರಾಷ್ಟ್ರೀಯ ಶಿಕ್ಷಣದ ನೀತಿಯನ್ನ ಒಂದು ಒಪ್ಪಿಗೆ ಪಡೆದುಕೊಂಡು ಇವಾಗ ಅದನ್ನ ಜಾರಿಗೆ ತರುವಂತ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣದ ನೀತಿ 2020 ಏನಿದೆ ಅದು ಇವತ್ತಿಂದಲ್ಲ, ಈ 4 ವರ್ಷಗಳ ಸುದೀರ್ಘವಾದಂತ ಒಂದು ಅಧ್ಯಯನ, ಅಧ್ಯಾಪನ, ಮಾಹಿತಿ ಸಂಗ್ರಹಣೆಯ ಜೊತೆಗೆ ಸ್ವತಂತ್ರ ನಂತರ 1948ರಿಂದ ಇಲ್ಲಿಯವರೆಗೆ ಆದಂತ ಎಲ್ಲ ಆಯೋಗಗಳ ಸಲಹೆಗಳನ್ನ ರಾಷ್ಟ್ರೀಯ ನೀತಿಯ 1986 ರಾಷ್ಟ್ರೀಯ ನೀತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ನೀತಿಯನ್ನ ರಚಿಸಲಾಗಿದೆ. ಇದರ ದೃಷ್ಟಿಕೋನ ಏನು? ವಾಟ್ ಇಸ್ ದಿ ವಿಷನ್ ಆಫ್ ದಿ NEP 2020? This national education policy aims at building a global best education system rooted in Indian ethos. The aim is at building a global best education system rooted in the Indian ethos and aligned with the principles enunciated above, thereby transforming India into a global knowledge superpower. ಜಾಗತಿಕ ಮಟ್ಟದಲ್ಲಿ ಒಂದು ಉತ್ತಮವಾದಂತ ರಾಷ್ಟ್ರವನ್ನಾಗಿ ಮುಂದುವರಿಸಲಿಕ್ಕೆ ಬೇಕಾದಂತ ಒಂದು ಜ್ಞಾನವನ್ನ ಕೊಡುವಂತದ್ದು, ಅದರ ಜೊತೆಗೆ ಗ್ಲೋಬಲ್ ಬೆಸ್ಟ್ ಎಜುಕೇಶನ್ ಸಿಸ್ಟಮ್, ಜಾಗತಿಕ ಮಟ್ಟದಲ್ಲಿ ಒಂದು ಉತ್ತಮ ಶಿಕ್ಷಣವನ್ನ ನೀಡುವಂತ ಮಹದಾಶೆಯನ್ನ ಈ ರಾಷ್ಟ್ರೀಯ ಶಿಕ್ಷಣದ ನೀತಿ ಹೊಂದಿದೆ. ಇದರ ಪ್ರಮುಖ ಅಂಶಗಳನ್ನು ನಾವು ಕಾಣುವುದಾದ್ರೆ, an education system that contributes to an equitable and vibrant knowledge society by providing high quality education to the all. ಎಲ್ಲರಿಗೂ ಶಿಕ್ಷಣವನ್ನ ನೀಡುವಂಥದ್ದು, ಅದು ಬರೀ ಶಿಕ್ಷಣ ಅಲ್ಲ, ಹೈ ಕ್ವಾಲಿಟಿ ಎಜುಕೇಶನ್, ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನ ನೀಡುವಂಥದ್ದು ಇದರ ಉದ್ದೇಶವನ್ನ ಹೊಂದಿದೆ. ಎಲ್ಲರಿಗೂ ಸಮಾನವಾಗಿ ಶಿಕ್ಷಣವನ್ನ ನೀಡುವಂಥದ್ದು. ಟು ಡೆವಲಪ್ ಎ ಡೀಪ್ ಸೆನ್ಸ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂಡ್ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಪ್ರತಿಯೊಬ್ಬ ಪ್ರಜೆಯಲ್ಲಿ
ಒಂದು ಗೌರವ ಭಾವನೆಯನ್ನ ಮೂಡಿಸುವಂಥದ್ದು. ಯಾವುದರ ಬಗ್ಗೆ ಅಂದ್ರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ಸಂವಿಧಾನಿಕ ಮೌಲ್ಯಗಳ ಕುರಿತಾಗಿ ಒಂದು ಗೌರವವನ್ನ, ಆಳವಾದಂತ ಗೌರವವನ್ನ ಬೆಳೆಸುವಂಥದ್ದು ಇದರ ಉದ್ದೇಶವಾಗಿದೆ. ಆ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಬದಲಾಗುವಂತಹ ಸಮಾಜದ ಒಂದು ಜವಾಬ್ದಾರಿತ ಸದಸ್ಯನಾಗಿ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಪೂರಕವಾದಂತ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತ ಉದ್ದೇಶ ಇದು ಹೊಂದಿದೆ. ಇನ್ಸ್ಟಿಲ್ ಸ್ಕಿಲ್ಸ್, ವ್ಯಾಲ್ಯೂಸ್ ಅಂಡ್ ಡಿಸ್ಪೋಸಿಷನ್ಸ್ ದಟ್ ಸಪೋರ್ಟ್ ದಿ ಗ್ಲೋಬಲ್ ಸಿಟಿಜನ್ಸ್. ಒಬ್ಬ ಜಾಗತಿಕ ಸದಸ್ಯನಾಗಿ, ಜಾಗತಿಕ ಪ್ರಜೆಯಾಗಿ ವ್ಯಕ್ತಿ ಬೆಳಲಿಕ್ಕೆ ಅಗತ್ಯವಾದಂತ ಕೌಶಲ್ಯಗಳನ್ನ, ಅಗತ್ಯವಾದಂತ ಜ್ಞಾನವನ್ನ, ಅಗತ್ಯವಾದಂತ ಮೌಲ್ಯಗಳನ್ನ ವ್ಯಕ್ತಿಯಲ್ಲಿ ಬೆಳೆಸುವುದರ ಮೂಲಕ ಒಬ್ಬ ಜಾಗತಿಕ ಪ್ರಜೆಯಾಗಿ ಹೊರಹೊಮ್ಮುವಂತ ಶಿಕ್ಷಣದ ನೀತಿಯನ್ನ, ಶಿಕ್ಷಣವನ್ನ ರೂಪಿಸುವಂತ ಉದ್ದೇಶ ಇದರದ್ದಾಗಿದೆ. Let us go for key principles of NEP 2020. 2020 ರಾಷ್ಟ್ರೀಯ ಶಿಕ್ಷಣದ ನೀತಿಯ ಮುಖ್ಯ ತತ್ವಗಳು. ಮೊದಲನೇದು ರೆಸ್ಪೆಕ್ಟ್ ಫಾರ್ ಡೈವರ್ಸಿಟಿ ಅಂಡ್ ಲೋಕಲ್ ಕಾಂಟೆಕ್ಸ್ಟ್. ರೆಸ್ಪೆಕ್ಟ್ ಫಾರ್ ಡೈವರ್ಸಿಟಿ ಅಂಡ್ ಲೋಕಲ್ ಕಾಂಟೆಕ್ಸ್ಟ್ ಅಂದರೆ ವೈವಿಧ್ಯತೆಯನ್ನ ಗೌರವಿಸುವುದು. ಯಾವ್ಯಾವುದ್ರ ನಡುವೆ ವೈವಿಧ್ಯತೆ? ರೆಸ್ಪೆಕ್ಟ್ ಫಾರ್ ಡೈವರ್ಸಿಟಿ ಥ್ರೂ ಕರಿಕ್ಯುಲಮ್, ಥ್ರೂ ಪೆಡಗಾಗಿ ಅಂಡ್ ಥ್ರೂ ವೇರಿಯಸ್ ಪಾಲಿಸೀಸ್. ಹಲವಾರು ನೀತಿಗಳ ಮೂಲಕ, ಬೋಧನಾ ಶಾಸ್ತ್ರದ ಮೂಲಕ, ಪಠ್ಯಕ್ರಮದ ಮೂಲಕ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ವೈವಿಧ್ಯತೆಯನ್ನ ಗೌರವಿಸುವಂತೆ ನೋಡುವುದು. ಅದು ಆಯಾ ಸ್ಥಾನಕ್ಕೆ ಅಂಟಿಕೊಂಡು ಅಲ್ಲಿನ ವೈವಿಧ್ಯತೆಯನ್ನ ಗೌರವಿಸುವಂತ ಒಂದು ಪ್ರಯತ್ನವನ್ನ ಮಾಡುವುದು ಇದರ ಮಹದಾಶೆಯಾಗಿದೆ. ಇನ್ನು ಎರಡನೇದು ಇಕ್ವಿಟಿ ಅಂಡ್ ಇನ್ಕ್ಲೂಷನ್. ಸಮಾನತೆಯನ್ನು ತರುವಂಥದ್ದು, ಒಳಗೊಳ್ಳುವಿಕೆ ಎನ್ನುವಂಥದ್ದು. ಆಸ್ ದಿ equity and inclusion as the cornerstone of the all educational decisions. ಶಿಕ್ಷಣದ ಎಲ್ಲ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಮಾನತೆಯನ್ನ ಮತ್ತು ಒಳಗೊಳ್ಳುವಿಕೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ನೀಡುವಂಥದ್ದು. ಅದರ ಜೊತೆಗೆ ಮೂರನೇದು ಕಮ್ಯುನಿಟಿ ಪಾರ್ಟಿಸಿಪೇಷನ್. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದ್ರೆ ಸಮುದಾಯವನ್ನ ತೊಡಗಿಸಿಕೊಳ್ಳುವುದು, ಸಮುದಾಯದ ಭಾಗಿತ್ವವನ್ನ ಮಾಡುವುದು. Encouragement and facilitation for philanthropic, private and community participation. ಖಾಸಗಿ ಸಂಸ್ಥೆಗಳನ್ನ ಮತ್ತು ಸಮುದಾಯವನ್ನ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅವರ ಜವಾಬ್ದಾರಿಯನ್ನು ಹೆಚ್ಚಿಸುವಂಥದ್ದು. ಶಿಕ್ಷಣವನ್ನು ನೀಡುವಲ್ಲಿ ಖಾಸಗಿ ಸಂಸ್ಥೆಗಳು ಮತ್ತು ಜನಸಾಮಾನ್ಯರನ್ನು ತೊಡಗಿಸುವಂತ ಪ್ರಯತ್ನಗಳು, ಸಮುದಾಯವನ್ನು ತೊಡಗಿಸುವಂತ ಪ್ರಯತ್ನಗಳು ಇದರ ಒಂದು ತತ್ವವಾಗಿದೆ. ಯೂಸ್ ಆಫ್ ಟೆಕ್ನಾಲಜಿ, ತಂತ್ರಜ್ಞಾನದ ಬಳಕೆ. ಯೂಸ್ ಆಫ್ ಟೆಕ್ನಾಲಜಿ ಸ್ಪೆಷಲ್ ರೆಫರೆನ್ಸ್ ಟು ಟೀಚಿಂಗ್ ಅಂಡ್ ಲರ್ನಿಂಗ್. ಬೋಧನೆ ಮತ್ತು ಕಲಿಕೆಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ಯಾಕಂದ್ರೆ ಇವತ್ತಿನ ಒಂದು ಬದುಕು ತಂತ್ರಜ್ಞಾನದ ಬದುಕು ಆಗಿದೆ. ಇವತ್ತಿನ ಜಗತ್ತು ತಂತ್ರಜ್ಞಾನವಾಧಾರಿತವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮತ್ತು ಕಲಿಕೆಯನ್ನ ತ್ವರಿತಗತಿಯಿಂದ ಗೊಳಿಸಲಿಕ್ಕೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ತಂತ್ರಜ್ಞಾನ ಬಳಸಿಕೊಳ್ಳುವುದರ ಮೂಲಕ ರಿಮೂವಿಂಗ್ ದಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಭಾಷೆಗಳಲ್ಲಿರುವ ಒಂದು ಅಡೆತಡೆಗಳನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಯೂಸ್ ಆಫ್ ಟೆಕ್ನಾಲಜಿ ಫಾರ್ ದಿವ್ಯಾಂಗಾಸ್. ಈ ವಿಕಲಾಂಗತೆಯನ್ನು ಹೊಂದಿರುವಂತಹ ಮಕ್ಕಳಿಗಾಗಿ ವಿಶೇಷವಾಗಿ ತಂತ್ರಜ್ಞಾನವನ್ನು ಬಳಸುವುದರ ಮೂಲಕ ಅವರಿಗೆ ವಿಶೇಷವಾದಂತಹ ಜ್ಞಾನ ಕೌಶಲ್ಯಗಳನ್ನು ತುಂಬಲಿಕ್ಕೆ ಪ್ರಯತ್ನಗಳನ್ನ ಮಾಡುವುದು. ಅಂಡ್ ಯೂಸ್ ಆಫ್ ಟೆಕ್ನಾಲಜಿ ಫಾರ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಶೈಕ್ಷಣಿಕ ಯೋಜನೆ ಮತ್ತು ಶೈಕ್ಷಣಿಕ ನಿರ್ವಹಣೆಯಲ್ಲಿ ನಾವು ತಂತ್ರಜ್ಞಾನವನ್ನ ನಿರಂತರವಾಗಿ ಬಳಸಿಕೊಳ್ತಕ್ಕಂಥದ್ದು. ಆ ಮೂಲಕ ಶಿಕ್ಷಣವನ್ನ ತ್ವರಿತಗತಿಯಿಂದಗೊಳಿಸಲಿಕ್ಕೆ ಮತ್ತು ಇಲ್ಲಿಯ ಕಾರ್ಯಕಲಾಪಗಳು ಸರಳವಾಗಿ ಸರಾಗವಾಗಿ ನಡೆಯುವಂತೆ ನೋಡಿಕೊಳ್ಳು. Emphasize on conceptual understanding. Emphasize on conceptual understanding rather than rote learning and learning for exams. ಬರೀ ಕಂಠಪಾಠಕ್ಕಾಗಿ ಶಿಕ್ಷಣವನ್ನ ನೀಡದೆ ಅಥವಾ ಪರೀಕ್ಷೆಯ ದೃಷ್ಟಿಯಿಂದ ಶಿಕ್ಷಣವನ್ನ ಅಥವಾ ಅಧ್ಯಾಪನಗಳನ್ನ ಮಾಡದೆ, ಇದು ವಿಶೇಷವಾಗಿ ಈ ಒಂದು ನೀತಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂದ್ರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್.
ಪರಿಕಲ್ಪನೆಗಳ ತಿಳುವಳಿಕೆಗೆ, ಪರಿಕಲ್ಪನೆಗಳ ಕಲಿಕೆಗೆ, ಪರಿಕಲ್ಪನೆಗಳ ತಿಳುವಳಿಕೆಗೆ ಒತ್ತನ್ನ ಈ ನೀತಿ ನೀಡುತ್ತದೆ. ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಇಸ್ ಯುನಿಕ್ ಕೆಪಾಬಿಲಿಟೀಸ್. ಅನನ್ಯವಾದಂತಹ ಸಾಮರ್ಥ್ಯಗಳನ್ನ ಗುರುತಿಸುವಂತ. ದಿ ಪ್ರೈಮ್ ಏಮ್ ಆಫ್ ಎಜುಕೇಶನ್ ಇಸ್ ಟು ಫೈಂಡ್ ಇಟ್ ಔಟ್ ದಿ ಇನ್ನರ್ ಕೆಪಾಬಿಲಿಟೀಸ್ ಆಫ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಲ್ಲಿರುವ ಅನನ್ಯ ಶಕ್ತಿಗಳನ್ನ ಗುರುತಿಸುವಂತ ಒಂದು ಕೆಲಸ ಶಿಕ್ಷಣದ ಮೂಲಕ ಆಗಬೇಕಾಗಿದೆ. ಹಾಗಾಗಿ ರಿಕಗ್ನೈಸಿಂಗ್ ಆರ್ ಐಡೆಂಟಿಫೈಯಿಂಗ್ ದೆಮ್ ಇನ್ ಈಚ್ ಸ್ಟೂಡೆಂಟ್ಸ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರುವಂತಹ ಒಂದು ಅನನ್ಯ ಶಕ್ತಿಗಳಿದಾವೆ, ಆ ಶಕ್ತಿಗಳು ಒದಗಿದಾವೆ, ಆ ಶಕ್ತಿಗಳು ಹೊರಬರಲಿಕ್ಕೆ ಪೂರಕವಾದಂತಹ ವಾತಾವರಣವನ್ನ, ಪೂರಕವಾದಂತಹ ಸನ್ನಿವೇಶವನ್ನ ಸೃಷ್ಟಿಸಲಿಕ್ಕೆ ಬೇಕಾದಂತಹ ಶಿಕ್ಷಣವನ್ನ ರೂಪಿಸುವುದು. ದಿ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಕ್ರಿಯೇಟಿವಿಟಿ. ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವುದು. To encourage logical decision making and innovations. To encourage logical decision making and innovations. ತಾರ್ಕಿಕ ನಿರ್ಣಯಗಳನ್ನ ಕೈಗೊಳ್ಳುವುದು ಮತ್ತು ಆವಿಷ್ಕಾರಗಳನ್ನ ಕೈಗೊಳ್ಳಲು ಅಗತ್ಯವಾಗಿರ್ತಕ್ಕಂಥ ವಿಮರ್ಶಾತ್ಮಕ ಚಿಂತನೆಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಬೆಳೆಸುವಂತ ಒಂದು ತತ್ವ ಈ ರಾಷ್ಟ್ರೀಯ ಶಿಕ್ಷಣದ ನೀತಿ 2020. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸುವಂಥದ್ದು, ಅದರ ಜೊತೆಗೆ ಸೃಜನಶೀಲನನ್ನಾಗಿ ಮಾಡುವಂಥದ್ದು, ಸೃಜನಶೀಲತೆಯನ್ನ ಬೆಳೆಸುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತಾರ್ಕಿಕವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ಳುವುದರ ಜೊತೆಗೆ ತಾನು ನಿರಂತರವಾಗಿ ಆವಿಷ್ಕಾರಗಳನ್ನ ಕೈಗೊಳ್ಳುವುದು, ತನ್ನ ಬದುಕಿನಲ್ಲಿ ಆವಿಷ್ಕಾರಗಳನ್ನ ಕೈಗೊಂಡು ಹೊಸ ಹೊಸ ಜ್ಞಾನವನ್ನ, ಹೊಸ ಹೊಸ ಅನುಭವಗಳನ್ನ ಪಡೆಯಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಒಂದು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವಂಥದ್ದು ಈ ಶಿಕ್ಷಣ ನೀತಿಯ ಒಂದು ಪ್ರಮುಖ ತತ್ವವಾಗಿದೆ. ದಿ ಕಂಟಿನ್ಯೂಸ್ ರಿವ್ಯೂ. ಲಾಸ್ಟ್ ಒನ್ ಇಸ್ ಕಂಟಿನ್ಯೂಸ್ ರಿವ್ಯೂ. ನಿರಂತರವಾಗಿ ಇದನ್ನ ಪರಾಮರ್ಶನೆ ಮಾಡುವಂಥದ್ದು. ಬೇಸ್ಡ್ ಆನ್ ದಿ sustained research and regular assessment by the educational experts. ಶಿಕ್ಷಣ ತಜ್ಞರುಗಳ ಮೂಲಕ ನಿರಂತರವಾಗಿ ಈ ಒಂದು ಕಾರ್ಯಕಲಾಪಗಳನ್ನ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ಮತ್ತು ಸಂಶೋಧನೆಗಳ ಮೂಲಕ ಈ ಒಂದು ವ್ಯವಸ್ಥೆಯನ್ನ, ಶೈಕ್ಷಣಿಕ ವ್ಯವಸ್ಥೆಯನ್ನ ನಿರಂತರವಾಗಿ ಪರಾಮರ್ಶನೆ ಮಾಡುವುದು ಮತ್ತು ಈ ಒಂದು ನೀತಿಯ ಏನೆಲ್ಲ ತತ್ವಗಳಿದ್ದಾವೆ, ಈ ಒಂದು ನೀತಿಯ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ, ಅವುಗಳ ಅನುಷ್ಠಾನವನ್ನು ಕೂಡ ನಿರಂತರವಾಗಿ ನೋಡುವಂತ ಒಂದು ಪ್ರಮುಖವಾದಂತ ತತ್ವ ಈ ರಾಷ್ಟ್ರೀಯ ಶಿಕ್ಷಣದ ನೀತಿ. ಹೀಗೆ ಹತ್ತು ಹಲವು ತತ್ವಗಳನ್ನ, ಯೋಜನೆಗಳನ್ನ, ದೂರದೃಷ್ಟಿಯನ್ನು ಹೊಂದಿರತಕ್ಕಂತ ರಾಷ್ಟ್ರೀಯ ಶಿಕ್ಷಣದ ನೀತಿ ಈ ವರ್ಷ ಜಾರಿಗೆ ಬಂದಿದೆ. ಈ ಶಿಕ್ಷಣದ ನೀತಿಯನ್ನ ನಾವೆಲ್ಲರೂ ಸ್ವಾಗತಿಸೋಣ. ಈ ಶಿಕ್ಷಣದ ನೀತಿ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಲಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನ ನೀಡಲಿ. ಆ ಮೂಲಕ ಒಬ್ಬ ರಾಷ್ಟ್ರದ ಪ್ರಜೆಯ ಜೊತೆಗೆ ರಾಷ್ಟ್ರದ ಸತ್ಪ್ರಜೆಯಾಗುವುದರ ಜೊತೆಗೆ ವಿಶ್ವದ ಒಬ್ಬ ಉತ್ತಮ ಸೃಜನಶೀಲ ನಾಗರಿಕನನ್ನಾಗಿ ಮಕ್ಕಳು ಹೊರಹೊಮ್ಮಲಿ ಎನ್ನುವಂತ ಆಶಯವನ್ನು ಹೇಳ್ತಾ, ಇದರ ಜೊತೆಗೆ ನನ್ನ ಒಂದು ಉಪನ್ಯಾಸವನ್ನ, ನನ್ನ ಒಂದು ಚರ್ಚೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನನ್ನ ನಂತರದಲ್ಲಿ ಶಾಲಾ ಶಿಕ್ಷಣದ ಹೊಸ ವಿನ್ಯಾಸ, ಮಾಧ್ಯಮಿಕ ಶಿಕ್ಷಣದ ಹೊಸ ವಿನ್ಯಾಸ, ಪದವಿ ಶಿಕ್ಷಣದ ಸಂರಚನೆ, ಶಿಕ್ಷಕರ ಶಿಕ್ಷಣದ ಹೊಸ ಕ್ರಮಗಳು, ಹೊಸ ಶಿಕ್ಷಣ ನೀತಿಯ ಸಾಂಸ್ಥಿಕ ಮತ್ತು ಆಡಳಿತಿಕ ಬದಲಾವಣೆಗಳು ಮುಂತಾದ ವಿಷಯಗಳ ಕುರಿತು ಶಿಕ್ಷಣ ತಜ್ಞರುಗಳು, ಅನುಭವ ವ್ಯಕ್ತಿಗಳು ಮಾತನಾಡಲಿದ್ದಾರೆ. ಇಂಥ ಒಂದು ಅವಕಾಶವನ್ನ, ಈ ರಾಷ್ಟ್ರೀಯ ಶಿಕ್ಷಣದ ನೀತಿಯ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಿಗೂ, ಕುಲಸಚಿವರಿಗೂ ಹಾಗೂ ಎಲ್ಲ ಸಂಘಟನಾ ಕರ್ತರಿಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದು ವಿಷಯ ಮಂಡನೆಯನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.